ಓಂ ಯಾವತ್ ಬ್ರಹ್ಮ ವಿಷ್ಠಿತಂ ತಾವತ್ ಈವಾತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1192ನೆಯ ಅನುಶಾಸನ ಪರ್ವದ 125ನೆಯ ಭಾಗ ಇದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 81ನೇ ಅಧ್ಯಾಯದ 87 ಶ್ಲೋಕಗಳವರೆಗೆ ನಮ್ಮ ಶ್ರವಣ ಮುಕ್ತಾಯ ಕಂಡಿತ್ತು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 142ನೇ ಅಧ್ಯಾಯದ 42ನೇ ಶ್ಲೋಕ, ವೈಷ್ಣವ ಪಾಠದಲ್ಲಿ 137ನೇ ಅಧ್ಯಾಯದ 40ನೇ ಶ್ಲೋಕ, ಗೀತಾ ಪ್ರಶ್ನ ಪಾಠದಲ್ಲಿ 93ನೇ ಅಧ್ಯಾಯದ 97ನೇ ಶ್ಲೋಕದವರೆಗೆ ಕಥೆ ಮುಕ್ತಾಯ ಕಂಡಿತ್ತು. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ प्रतिग्रहस्य अर्थात दान स्वीकारस्य ये दोषाः तान् दोषान् वर्णयतः कथाभागस्य श्रवणमिदानीं प्रवर्तते. तत्र ये सप्त ऋषयः ते वृषादर्भे नाम्नः राज्ञः सकाशात् दानं स्वीकर्तुं निराकुर्वन्ति. स च राजा क्रुद्धः तान् सप्तर्षीन् हन्तुं यातुधानीमेकां प्रेषयति. सा च यातुधानी स्वया हन्तव्यानां जनानां नामानि ज्ञात्वा कस्यचन कमलसरोवरस्य समीपे तिष्ठति. यत्र आगच्छन्ति एते सप्त ऋषयः तेषां दासी गण्डा तस्याः पतिः पशुसखश्च. भवतः नामानि उद्घोषयत अपि च कमलसरोवरमेकं प्रविश्य कमलस्य नालानि स्वीकुरुत इति सा यातधानी इमान् ऋषीन् तत्सहचरौ च सूचयति. ते च सप्त ऋषयः स्वेषां नामानि निगूढतया कथयन्ति. तेषु नामसु तेषां नाम्नः सूचनमपि भवेत्, परन्तु तस्याः यातुधान्याः संशयः अपि न परिह्रियेत. अस्य ऋषेः वास्तवं नाम किम् इत्यस्मिन् विषये सा ससंशया एव तिष्ठेत् इत्येकम् उपायं चिन्तयन्तः ते ऋषयः स्वेषां नामानि सरहस्यम् उद्घोषयामासुः. सा च अतिकठिनाः एते शब्दाः अर्थाश्च नाहमेतान् शब्दान् अर्थान् वा धर्तुं प्रभवामि. अतः सरोवरं प्रविशत कमलस्य नालानि च संगृह्णीत इति तान् ऋषीन् वदति. ಸಪ್ತ ಋಷಿಗಳು ತಮ್ಮ ತಮ್ಮ ಹೆಸರುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ರಹಸ್ಯವಾಗಿ ಹೇಳಿಕೊಂಡ್ರು. ಆ ತಮ್ಮ ತಮ್ಮ ಹೆಸರುಗಳನ್ನು ಅವ್ರು ಹೇಳಿಕೊಂಡ್ರು ಕೂಡ ಈ ಹೇಳಿಕೊಂಡಿರುವಂತಹ ಈ ಋಷಿ ವಾಸ್ತವಿಕವಾಗಿ ಯಾವ ಹೆಸರಿನವನು ಅನ್ನುವುದು ಆಕೆಗೆ ಒಂದು ಗೊಂದಲವಾಗಿ ಉಳಿದು ಹೋಯಿತು. ಆ ರಾಕ್ಷಸಿಗೆ ಅವಳು ಕೊಲ್ಲಬೇಕಾದಂತಹ ಪಟ್ಟಿಯಲ್ಲಿ ಈ ಋಷಿಗಳ ಹೆಸರುಗಳಿದ್ದವು.
ಆದರೆ ಬಂದಂಥವರು ಯಾರು, ಯಾವ ಹೆಸರಿನವರು ಅನ್ನುವುದು ಅವಳಿಗೆ ತಿಳಿಯದಂತಾಯಿತು. ಇದು ನಾವು ನೋಡಿದ್ವಿ. ಪಾಠಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಬೇರೆ ಬೇರೆ ಪಾಠಗಳಲ್ಲಿ ಬೇರೆ ಬೇರೆ ರೀತಿಯಾದ ಶಬ್ದಗಳೇ ಇರುವುದರಿಂದ ಅದನ್ನು ನಿರ್ಧಾರ ಮಾಡಲಿಕ್ಕೆ ನನಗೆ ಯಾವುದೇ ಕುರುಹುಗಳು, ಯಾವುದೋ ಸೂಚಕಾಂಶಗಳು ಸಿಗಲಿಲ್ಲ. ಆದ್ದರಿಂದ ಇಂಥ ಪಾಠವೇ ಸರಿ, ಆದ್ದರಿಂದ ಇಂಥ ಅರ್ಥವೇ ಸರಿ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಈ ಗೌತಮ, ವಸಿಷ್ಠ, ಇತ್ಯಾದಿ ಏನು ಶಬ್ದಗಳಿವೆ, ಇದಕ್ಕೆ ಬೇರೆ ಕಡೆ ಬಂದಿರುವಂಥ ಒಂದು ಅರ್ಥಗಳನ್ನಾದರೂ ಸ್ವಲ್ಪ ಗಮನಿಸೋಣ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ 2ನೇ ಅಧ್ಯಾಯ ಅಥವಾ ಅದು 4ನೇ ಅಧ್ಯಾಯವೂ ಆಗಬಹುದು, ಅಲ್ಲಿ ಶಿಶು ಬ್ರಾಹ್ಮಣ ಅಂತ ಒಂದು ಪ್ರಭೇದ, ಅರ್ವಾಗ್ಬಿಲ ಚಮಸ ಊರ್ಧ್ವ ಬುದ್ಧ ಯಸ್ಮಿನ್ ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಂ ತಸ್ಯಾಸ್ತೆ ಋಷಯಃ ಸಪ್ತ ತೀರೆ ವಾಗಷ್ಟಮಿ ಬ್ರಹ್ಮಣ ಸಂವಿಧಾನ ಅಂತ ಒಂದು ಮಂತ್ರ ಇದೆ. ಅಲ್ಲಿ 7 ಜನ ಋಷಿಗಳ ಬಗ್ಗೆ ಹೇಳಿದ್ದಾರೆ. ಆದರೆ ಆ ಋಷಿಗಳು ಅಂದರೆ ಋಷಿ ಶಬ್ದದಿಂದ ವಾಚ್ಯರಾದವರು, ಗೌತಮಾದಿ ಶಬ್ದದಿಂದ ವಾಚ್ಯರಾದವರು ಋಷಿಗಳಲ್ಲ, ರುದ್ರಾದಿ ದೇವತೆಗಳನ್ನೇ ಆ ಶಬ್ದದಿಂದ ಹೇಳಿದ್ದಾರೆ ಅಂತ ಅಲ್ಲಿ ಬಂದಿದೆ. ಗೌತಮ ಇತ್ಯಾದಿ ಶಬ್ದಗಳಿಗೆ ಅರ್ಥ ಅಲ್ಲಿದೆ. ಆ ಅರ್ಥವನ್ನು ನಾವು ಗಮನಿಸೋಣ. ವಾಸ್ತವಿಕವಾಗಿ ಆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದ ಆ ಭಾಗಕ್ಕೂ ಇಲ್ಲಿ ಬರ್ತಿರುವಂಥ ಈ ಭಾಗಕ್ಕೂ ಸಂಬಂಧ ಏನೂ ಇಲ್ಲ. ಇಲ್ಲಿ ನಾವು ಋಷಿಗಳ ಬಗ್ಗೆ ನೋಡ್ತಾ ಇದ್ದೀವಿ. ಋಷಿಗಳು ಆ ಶಬ್ದದಿಂದ ಯಾಕೆ ವಾಚ್ಯರು ಅನ್ನೋದನ್ನು. ಆದರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆಯಾ ಶಬ್ದಗಳು ಬಂದಿದ್ರೂ ಕೂಡ ಆ ಶಬ್ದಗಳು ಹೇಳುವುದು ಋಷಿಗಳನ್ನಲ್ಲ, ಹೊರತು ಆಯಾ ದೇವತೆಗಳನ್ನು. ಆದರೂ ಒಂದು ಸಾಮ್ಯ ಇರುವುದರಿಂದ ಹೆಸರುಗಳ ಅರ್ಥ ಅಲ್ಲೇನು ಬಂದಿದೆ ಅಂತ ಅನ್ನೋದನ್ನು ಒಂದು ಬಾರಿ ಹೇಳುವ ಪ್ರಯತ್ನ ಮಾಡ್ತೇನೆ ಅಷ್ಟೆ. ಗೌತಮಾದಿ ಶಬ್ದಗಳಿಗೆ ಅರ್ಥವನ್ನು ತಿಳ್ಕೊಂಡಂತೆ ಆಗ್ತದೆ, ಇಷ್ಟೇ ಉದ್ದೇಶ. ಇಮಾಮೇವ ಗೌತಮ ಭರದ್ವಾಜವು ಅಯಮೇವ ಗೌತಮಃ ಅಯಮೇವ ಭರದ್ವಾಜಃ ಇಮಾವೇವ ವಿಶ್ವಾಮಿತ್ರ ಜಮದಗ್ನಿ ಅಯಮೇವ ಹಿ ವಿಶ್ವಾಮಿತ್ರಃ ಅಯಂ ಜಮದಗ್ನಿ ಇಮಾವೇವ ವಸಿಷ್ಠ ಕಶ್ಯಪೌ ಅಯಮೇವ ವಸಿಷ್ಠಃ ಅಯಂ ಕಶ್ಯಪಃ ವಾಗೇವ ಅತ್ರಿಹಿ ಅಂತ ಹೀಗೆಲ್ಲ ಅಲ್ಲಿ ಅನೇಕ ಶಬ್ದಗಳು ಬಂದಿದೆ. ಶಿಶು ಬ್ರಾಹ್ಮಣ ಅಂತ ಈ ಭಾಗ, ಅಲ್ಲಿ ಈ ಭಾಷ್ಯದಲ್ಲಿ ಅದರ ಅರ್ಥಗಳನ್ನು ಹೀಗೆ ವಿವರಿಸಿದ್ದಾರೆ. ಗೌತಮೋ ನಾಮ ರುದ್ರಸ್ತು ಸರ್ವಜ್ಞತ್ವ ಪ್ರಕೀರ್ತಿತಃ. ಗೌತಮ ಅಂತ ಶಬ್ದದಿಂದ ಅಲ್ಲಿ ಏನು ಹೇಳಿದ್ದಾರಲ್ಲ, ಆತ ಗೌತಮ ಋಷಿ ಅಲ್ಲ, ಆ ವೇದವಾಕ್ಯದಲ್ಲಿ ಬಂದವನು. ಅಲ್ಲಿ ಗೌತಮ ಶಬ್ದದಿಂದ ರುದ್ರನನ್ನ ನಾವು ಪರಿಗ್ರಹಿಸಬೇಕು. ಯಾಕೆಂದ್ರೆ ಸರ್ವಜ್ಞನಾದ್ದರಿಂದ. ಗೋ ಅನ್ನುವುದು ವಾಣಿ, ಜ್ಞಾನ ಅನ್ನೋ ಅರ್ಥವನ್ನು ಹೇಳ್ತದೆ, ಶಾಸ್ತ್ರ ಅನ್ನೋ ಅರ್ಥವನ್ನು ಹೇಳ್ತದೆ. ಅದರಲ್ಲಿ ಶ್ರೇಷ್ಠನಾದವನು, ಅದಕ್ಕಾಗಿ ಆತ ಗೌತಮ. ಗೌ ಅಂದ್ರೆ ಜ್ಞಾನ, ಅತಿಶಯಾರ್ಥದಲ್ಲಿ ತಮ ಪ್ರತ್ಯಯ ಬಂದಿದೆ. ಆದ್ದರಿಂದ ಆತನನ್ನ ಅತಿಶಯಿತವಾದ ಜ್ಞಾನವುಳ್ಳವನಾದ್ರಿಂದ ಗೌತಮ ಅಂತ ಅದರ ಅರ್ಥ. ಮುಂದೆ ಭರದ್ವಾಜಸ್ತು ಪರ್ಜನ್ಯ ವಾಜಂ ಅನ್ನಂ ಭರೇತ್ ಯತಃ. ಭರದ್ವಾಜ ಅನ್ನುವ ಶಬ್ದದಿಂದ ಪರ್ಜನ್ಯ ದೇವತೆಯನ್ನ, ಮಳೆಗೆ ಅಭಿಮಾನಿ ದೇವತೆಯನ್ನ ಆ ಉಪನಿಷತ್ನಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ವಾಜ ಅಂದ್ರೆ ಅನ್ನ, ಆ ಅನ್ನವನ್ನು ಭರಣ ಮಾಡುವುದರಿಂದ ಆತನಿಗೆ ಭರದ್ವಾಜ ಅಂತ ಈ ಹೆಸರನ್ನು ಹೇಳ್ತಾರೆ. ಭರದ್ವಾಜಸ್ತು ಪರ್ಜನ್ಯ ವಾಜಮನ್ನಂ ಭರೇದ್ಯತಃ. ನಾವು ಈ ಶಬ್ದಗಳನ್ನು ಗಮನಿಸುವಾಗ ಇವೆಲ್ಲ ಶಬ್ದಗಳು ಋಷಿಗಳಿಗೆ ವಾಚಕವಾಗಿ ಬಂದಿಲ್ಲ, ಉಪನಿಷತ್ನಲ್ಲಿ ದೇವತಾ ವಾಚಕಗಳಾಗಿ ಬಂದಿವೆ. ಆದರೂ ಅಲ್ಲಿರುವಂತಹ ಅರ್ಥ ಸ್ವಲ್ಪ ಮಟ್ಟಿಗಾದರೂ ಈ ಋಷಿಗಳಿಗೆ ಸಂಬಂಧಪಟ್ಟದ್ದೇ ಆಗ್ತದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಮುಂದೆ ವಿಶ್ವಾಮಿತ್ರ ಅನ್ನುವಂಥ ಶಬ್ದ ಬಂದಿದೆ. ದೃಷ್ಟೈವ ವಿಶ್ವಾಮಿತ್ರಾಖ್ಯ ಆದಿತ್ಯೋ ಯತ್ ಪ್ರಕಾಶನಾತ್. ವಿಶ್ವಾಮಿತ್ರ ಅಂತಂದ್ರೆ ವಿಶ್ವ ಅಂದ್ರೆ ಈ ಸಮಸ್ತ ಪ್ರಪಂಚ, ಅದನ್ನ ಮಿನೋತಿ ತನ್ನ ಪ್ರಕಾಶದಿಂದ ತಿಳಿಸಿಕೊಡ್ತಾನೆ. ಮಿನೋತಿ ಅಂತ ನಾನು ಹೇಳಿದ್ದು ಅಲ್ಲಿಲ್ಲ, ತನ್ನ ಬೆಳಕಿನಿಂದ ತಿಳಿಸಿಕೊಡುವವನಾದ್ರಿಂದ ಈ ಸೂರ್ಯನಿಗೆ ವಿಶ್ವಾಮಿತ್ರ ಅಂತ ಹೆಸರು. ವಾಸ್ತವಿಕ ಅರ್ಥದಲ್ಲಿ ಜಗತ್ತಿನ ಗೆಳೆಯನೂ ಕೂಡ ಹೌದವನು.
ಅವನಿಂದಲೇ ನಮಗೆಲ್ಲ ಕಡೆ ಬೆಳಕು ಬರೋದು. ಸೂರ್ಯ ತತ್ಕರ್ಮ ಸಿದ್ಧಯೇ ಜ್ಯೋತಿಷೋ ದಾತ ಅಂತ ವರ್ಣನೆ ಮಾಡ್ತಾರೆ ಉಪನಿಷತ್ ಭಾಷ್ಯದಲ್ಲಿ. ಎಲ್ಲ ನಮ್ಮ ಲೌಕಿಕ ಆಧ್ಯಾತ್ಮಿಕ ಕಾರ್ಯಗಳು ನಡೀಲಿಕ್ಕೆ ಬೇಕಾದಂತಹ ಬೆಳಕನ್ನು ಕೊಡುವಂಥವನು ಸೂರ್ಯನೇ ಆಗಿದ್ದಾನೆ. ಹೀಗೆ ತನ್ನ ಪ್ರಕಾಶದಿಂದ ಜಗತ್ತೆಲ್ಲವನ್ನು ತಿಳಿಸುವುದರಿಂದ ಆದಿತ್ಯ ಯತ್ ಪ್ರಕಾಶನಾತ್ ವಿಶ್ವಾಮಿತ್ರಾಖ್ಯ ಅಂತ ಹೀಗಾದರ ಅರ್ಥ. ಅಲ್ಲಿ ವೃಷ್ಟ್ಯೈವ ಅಂತ ಬಂದಿದೆ. ವೃಷ್ಟ್ಯೈವ ಅಂತ ಅನ್ನೋದು ಹಿಂದಿನ ಆ ಭರದ್ವಾಜನಿಗೆ ಅನ್ವಯ. ಆ ಪರ್ಜನ್ಯ ತನ್ನ ಮಳೆಯ ಮೂಲಕ ಅನ್ನವನ್ನು ಪೋಷಿಸ್ತಾನೆ, ಅನ್ನವನ್ನು ಕೊಡ್ತಾನೆ ಎಲ್ಲರಿಗೂ. ಅದಕ್ಕೆ ಆತ ಪರ್ಜನ್ಯ. ವಿಶ್ವಾಮಿತ್ರಾಖ್ಯ ಆದಿತ್ಯ ಯತ್ ಪ್ರಕಾಶನಾಥ್ ಅನ್ನುವುದು ಸೂರ್ಯನಿಗೆ ಸಂಬಂಧಪಟ್ಟಂತಹ ವಿವರಣೆ. ವಿಶ್ವಂ ವಿಜ್ಞಾಪಯನ್, ಸೂರ್ಯವನ್ನು ಈ ಜಗತ್ತನ್ನು ಅವನು ತಿಳಿಸುವುದರಿಂದ ಅಂತ ಅದರ ಅರ್ಥ. ಮುಂದೆ ಅಗ್ನಿಸ್ತು ಜಮದಗ್ನಿಕಃ ಜಾತಂ ಮಿತಂ ಚಾತಿ ಯಸ್ಮಾತ್ ಅಂತ ಈ ಜಮದಗ್ನಿ ಅನ್ನುವ ಶಬ್ದದಿಂದ ಅಗ್ನಿಯನ್ನು ಹೇಳಿದ್ದಾರೆ. ಹೇಗೆ ಅಂದ್ರೆ ಜ ಅಂತಂದ್ರೆ ಹುಟ್ಟಿದ್ದು ಅಂತ ಅರ್ಥ, ಮತ ಅಂತಂದ್ರೆ ಮಿತವಾಗಿ, ಅಗ್ನಿ ಅಂತಂದ್ರೆ ತಿನ್ನುವವನು ಅಂತ ಅರ್ಥ. ಹೀಗೆ ಹುಟ್ಟಿದಂತಹ ಪ್ರತಿಯೊಂದನ್ನು ಕೂಡ ತಿನ್ನುವವನಾದ್ರಿಂದ ಅಗ್ನಿಯನ್ನೇ ಜಮದಗ್ನಿ ಅನ್ನುವ ಶಬ್ದದಿಂದ ಅಲ್ಲಿ ಹೇಳಿದ್ದಾರೆ. ಜಾತಂ ಮಿತಂ ಚ ಅತ್ತಿ ಜಮದಗ್ನಿಕಃ ಅಗ್ನಿ, ಹುಟ್ಟಿದ್ದೆಲ್ಲವನ್ನು ಮಿತಂ ತನ್ನ ಶಕ್ತಿಗನುಸಾರವಾಗಿ ಆತ ಅತ್ತಿ ತಿಂತಾನೆ, ಅತ್ತಿ ತ್ಯಗ್ನಿ. ಆದ್ರಿಂದ ಅಗ್ನಿಯನ್ನೇ ಜಮದಗ್ನಿ ಅನ್ನುವ ಶಬ್ದದಿಂದ ಹೇಳಿದ್ದಾರೆ. ಹೀಗೆ ಜ ಅನ್ನೋದು ಜಾತವನ್ನು ಹೇಳ್ತದೆ, ಮ ಅನ್ನೋದು ಮಿತವನ್ನು ಹೇಳ್ತದೆ. ಮುಂದೆ ವಸಿಷ್ಠಾಖ್ಯಸ್ತು ವಾಸವ, ಜಮದಗ್ನಿ ಶಬ್ದ ಅಗ್ನಿಯನ್ನು ಹೇಳಿದ ಮೇಲೆ ವಸಿಷ್ಠ ಅನ್ನೋ ಶಬ್ದ ಇಂದ್ರನನ್ನು ಹೇಳ್ತದೆ. ಯಾಕೆಂದ್ರೆ ವಸತಾಮುತ್ತಮೋ ಯಸ್ಮಾತ್, ಈ ವಾಸ ಮಾಡಿಕೊಂಡಿರುವವರು ಅಂದ್ರೆ ಒಂದು ಕಡೆ ನೆಲೆ ಕಂಡಿಕೊಂಡಿರುವಂತಹ ವ್ಯಕ್ತಿಗಳೇನಿರ್ತಾರೆ ಅವರಲ್ಲಿ ಇಂದ್ರ ಶ್ರೇಷ್ಠ. ಎಲ್ಲಾ ದೇವತೆಗಳು ಕೂಡ ತಮ್ಮ ತಮ್ಮ ತತ್ವಗಳಲ್ಲಿ ನೆಲೆ ಕಂಡುಕೊಂಡಂಥವರೇ ಆಗಿರ್ತಾರೆ. ಹಾಗೆ ತತ್ವದಲ್ಲಿ ನೆಲೆಯನ್ನು ಕಂಡುಕೊಂಡು ಆ ತತ್ವಗಳನ್ನು ಮುನ್ನಡೆಸುವಂತಹ ದೇವತೆಗಳೇನಿರ್ತಾರೆ ಅವರಲ್ಲಿ ಎಲ್ಲರಲ್ಲಿಯೂ ಕೂಡ ಈತ ಶ್ರೇಷ್ಠ. ಅದರಿಂದ ವಸತಾಮುತ್ತಮ, ಉತ್ತಮ, ಶ್ರೇಷ್ಠ, ಗರಿಷ್ಠ ಇತ್ಯಾದಿ ಶಬ್ದಗಳು ಶ್ರೇಷ್ಠ ಅನ್ನೋ ಅರ್ಥವನ್ನು ಹೇಳ್ತವೆ, ನಮ್ಗೆ ಗೊತ್ತಿದೆ. ಅದರಂತೆಯೇ ವಸತಾಂ ಉತ್ತಮನೇ ವಸಿಷ್ಠ ಆಗಿದ್ದಾನೆ. ಇದು ಇಂದ್ರನನ್ನು ಹೇಳುವಂತ ಶಬ್ದ. ಮುಂದೆ ಈ ಕಶ್ಯಪ ಅಂತ ಹೆಸರೇನಿದೆ ಇದು ಭೂದೇವಿಗೆ ಸಂಬಂಧಪಟ್ಟಂತ ಹೆಸರು ಅಲ್ಲಿ ಉಪನಿಷತ್ನಲ್ಲಿ. ಯಾಕೆಂದ್ರೆ ಯಸ್ಮಾತ್ ಪೃಥ್ವೀ ಕಶ್ಯಪ ನಾಮಿಕ ಮೇಘಭೃಷ್ಟಂ ಪಿಬೇದ್ಯತ್ಕಂ ಶಯಾನೈವ ಹಿ ಸಾಸದ. ಭೂಮಿ ಮಲಗೇ ಇರ್ತಾಳೆ, ಆ ಮಲಗಿಕೊಂಡೇ ಮಳೆ ನೀರಿನಿಂದ ಬರುವಂತಹ ನೀರನ್ನೆಲ್ಲ ಆಕೆ ಸ್ವೀಕರಿಸ್ತಾಳೆ. ಆದ್ರಿಂದ ಆಕೆಗೆ ಭೂಮಿಗೆ ಕಶ್ಯಪ ಅನ್ನುವ ಹೆಸರಿದೆ ಅಂತ ನಾವು ಗಮನಿಸಬೇಕು. ಕ ಅಂದ್ರೆ ನೀರು, ಶ ಅಂದ್ರೆ ಮಲಗಿಕೊಂಡು, ಪ ಅಂದ್ರೆ ಕುಡಿಯೋಳು. ಆದ್ರಿಂದ ಭೂದೇವಿಗೆ ಕಶ್ಯಪ ಅಂತ ಹೆಸರು. ಈ ಶಬ್ದಗಳನ್ನು ನಾವು ಗಮನಿಸುವಾಗ ಕ್ಷೋಣಿರ್ಜ್ಯ ಕಾಶ್ಯಪಿ ಕ್ಷಿತಿ, ಭೂಮಿಗೆ ಕಾಶ್ಯಪಿ ಅಂತನೂ ಒಂದು ಪರ್ಯಾಯ ಪದ ಇದೆ. ಅಲ್ಲೆಲ್ಲ ನಾವು ಕಾಶ್ಯಪಿ ಅನ್ನುವ ಪರ್ಯಾಯ ಪದವನ್ನು ಭೂಮಿಗೆ ಹೇಗೆ ವಾಚಕ ಆಗ್ತದೆ ಅಂತ ವಿವರಿಸುವಾಗ ಈ ಪರಶುರಾಮ ದುಷ್ಟ ಕ್ಷತ್ರಿಯರನ್ನೆಲ್ಲ ತರೆದು ಹಾಕಿ ತಾನು ಒಂದು ಯಜ್ಞವನ್ನು ಮಾಡಿ ತನಗೆ ದೊರೆತಂತಹ ಭೂಭಾಗವನ್ನೆಲ್ಲ ಋಷಿಗಳಿಗೆ, ಕಶ್ಯಪ ಋಷಿಗಳಿಗೆ ದಾನ ಮಾಡಿದ. ಕಶ್ಯಪ ಋಷಿಗಳಿಗೆ ಸಂಬಂಧಪಟ್ಟವಳಾದ್ರಿಂದ ಅವಳನ್ನು ಕಾಶ್ಯಪಿ ಅಂತ ಹೇಳ್ತಾರೆ ಅಂತ ಒಂದು ಅರ್ಥ. ಅದಲ್ಲದೆ ಕಶ್ಯಪ ಏವ ಕಾಶ್ಯಪಿ, ಕಶ್ಯಪ ಅನ್ನೋ ಶಬ್ದವೇ ಮೂಲತಃ ಪೃಥ್ವಿಯನ್ನು ಹೇಳ್ತದೆ. ಮಲಗಿಕೊಂಡೇ ನೀರನ್ನು ಕುಡಿಯುವುದರಿಂದ ಕಶ್ಯಪಳೇ ಕಾಶ್ಯಪಿ ಕೂಡ ಆಗಿದ್ದಾಳೆ. ಹೀಗೆ ಕಶ್ಯಪ ಅನ್ನೋ ಶಬ್ದವು, ಕಾಶ್ಯಪಿ ಅನ್ನೋ ಶಬ್ದವು ಆ ಪೃಥ್ವಿಯನ್ನು ಹೇಳ್ತದೆ ಅಂತ ತಿಳ್ಕೊಳ್ಬೇಕು. ಮುಂದೆ ಅತ್ರಿ ಎನ್ನುವ ಶಬ್ದ ಇದೆ. ಅತ್ರಿ ಎನ್ನುವ ಶಬ್ದ ಪಾರ್ವತಿಯನ್ನು ಹೇಳ್ತದೆ. ಜೌಹು ಅತ್ರಿ ರೀತಿ ಸಂಪ್ರೋಕ್ತ ತತ್ಸ್ಥೈರ್ಹಿ ಹುತ ಮಧ್ಯತೆ.
ಈ ಸ್ವರ್ಗಲೋಕದಲ್ಲಿದ್ದವರು, ದ್ಯುಲೋಕದಲ್ಲಿದ್ದಂಥವರು ಹೋಮ ಮಾಡಿದ್ದೆಲ್ಲವನ್ನೂ ಕೂಡ ಈ ಪಾರ್ವತಿ ಸ್ವೀಕರಿಸ್ತಾಳೆ. ಆದ್ರಿಂದ ಅವಳಿಗೆ ಅತ್ರಿ ಅಂತ ಹೀಗೆ ಅದರ ಅರ್ಥ ಇದೆ. ಅತ್ತಿ ಇತಿ ಅತ್ರಿಹಿ. ಅತ್ತಿ ಅಂದ್ರೆ ತಿನ್ನುತ್ತಾಳೆ, ಸ್ವೀಕರಿಸ್ತಾಳೆ ಅಂತ ಅರ್ಥ. ಆದ್ರಿಂದ ಪಾರ್ವತಿ ದೇವಿಗೆ ಅತ್ರಿ ಎನ್ನುವ ಹೆಸರಿದೆ. ತತ್ಸ್ಥೈರಿ ಜೌಹು ಅಂದ್ರೆ ಪಾರ್ವತಿ, ದ್ಯುಲೋಕದ ಅಭಿಮಾನಿ ದೇವತೆಯಾದಂಥ ಪಾರ್ವತಿ. ಅವಳು ಅತ್ರಿಹಿ ಇತಿ ಸಂಪ್ರೋಕ್ತ, ಅತ್ರಿ ಅಂತ ಹೇಳಲ್ಪಟ್ಟಿದ್ದಾಳೆ. ತತ್ಸ್ಥೈರಿ ಉತಮಜ್ಯತೆ. ಹೀಗೆ ಈ ಅರ್ಥಗಳು ಋಷಿಗಳಿಗೆ ವಾಚಕವಾಗಿ ನಮಗೆ ಜಗತ್ತಿನಲ್ಲಿ ಪ್ರಸಿದ್ಧ ಆಗಿವೆ. ಅವು ನಮಗೆ ಉಪನಿಷತ್ತಿನಲ್ಲಿ ಆಯಾ ದೇವತೆಗಳನ್ನ ಹೇಳುವುದು ಕಂಡಿದೆ. ಶಬ್ದ ಸಾಮ್ಯ ಇದೆ, ಸ್ವಲ್ಪ ಅರ್ಥ ಸಾಮ್ಯವೂ ಕೂಡ ಇದೆ. ಈ ಉಪನಿಷತ್ನಲ್ಲಿ ಹೇಳಿದ ಅರ್ಥಗಳನ್ನು ಕೂಡ ನಾವು ಈ ಸಪ್ತಋಷಿಗಳಿಗೆ ಆ ಶಬ್ದಗಳು ವಾಚಕ ಆಗುವಾಗ ಹೇಳ್ತವೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಪೂರ್ಣ ಅಲ್ಲದೆ ಇದ್ರು ಸ್ವಲ್ಪವನ್ನಾದರೂ. ಅದಕ್ಕಾಗಿ ಇವನು ಹೇಳಿದ್ದೇನೆ. ಹೀಗೆ ಸಪ್ತಋಷಿಗಳು ಮತ್ತು ಅರುಂಧತಿ ಎಲ್ಲರೂ ಕೂಡ ತಮ್ಮ ನಾಮಗಳನ್ನು ರಹಸ್ಯಪೂರ್ವಕವಾಗಿ ಘೋಷಿಸಿಕೊಂಡ್ರು. ಆಗ ಅವರ ದಾಸಿಯಾದಂತಹ ಗಂಡ ಅನ್ನುವಳಿದ್ಲಲ್ಲ, ಆಕೆ ತನ್ನ ಹೆಸರನ್ನ ಈ ಮುಂದಿನಂತೆ ಘೋಷಿಸಿಕೊಂಡಂತೆ. ವಕ್ತ್ರೈಕ ದೇಶೇ ಗಂಡೇತಿ ಧಾತುಮೇತಂ ಪ್ರಚಕ್ಷತೆ, ತೇನೋತ್ಪನ್ನೇನ ಗಂಡೇತಿ ವಿದ್ಧಿಮಾ ಅನಲ ಸಂಭವೇ. ಅಗ್ನಿಯಲ್ಲಿ ಹುಟ್ಟಿದಂತಹ ಕೃತ್ಯಾದೇವತೆಯೇ ವೃಷಾದರ್ಭಿ ರಾಜ, ಅವಳನ್ನು ಅಗ್ನಿಯಲ್ಲಿ ಹುಟ್ಟಿಸಿದ. ನಮಗಿದೆಲ್ಲ ಗೊತ್ತಿದೆ. ಈ ಕೃತ್ಯಾದೇವತೆ ನನ್ನ ಹೆಸರಿನ ಅರ್ಥವನ್ನು ತಿಳಿದುಕೋ. ನಾನು ಗಂಡ ಅಂತ ಕರೆಸ್ಕೊಂಡಿದ್ದೇನೆ. ಯಾಕೆ ಗಂಡ ಅಂತ ನನ್ನನ್ನು ಹೇಳ್ತಾರೆ ಅಂತಂದ್ರೆ, ಈ ಗಡಿ ವದನೈಕ ದೇಶ ಅಂತ ಧಾತು, ಒಂದು ಮೂಲ ಧಾತು ಇದೆ. ಗಡಿ ವದನೈಕ ದೇಶ ಅಂತಂದ್ರೆ ಇದು ಗಂಡ, ನಮ್ಮ ಕಪೋಲ ಅಂತ ಅನ್ನೋದೇನಿದೆಯಲ್ಲ, ಆ ಕಪೋಲಕ್ಕೆ ಸೂಚಕವಾದಂಥ ಆ ಗಂಡ ಅನ್ನೋ ಶಬ್ದದ ಮೂಲ ನಿಷ್ಪತ್ತಿಗೆ ಕಾರಣೀಭೂತವಾದಂತಹ ಒಂದು ಧಾತು ಇದು. ವದನೈಕ ದೇಶ, ವದನ ಮುಖದ ಒಂದು ಭಾಗ, ಅದಕ್ಕೆ ಈ ಗಂಡ ಅಂತ ಕರೀತಾರೆ. ಹೀಗೆ ವದನೈಕ ದೇಶ ಅನ್ನುವ ಅರ್ಥ ಆ ಧಾತುವಿಗಿರೋದರಿಂದ ಅದರಿಂದ ಈ ಗಂಡ ಅಂತ ನಿಷ್ಪನ್ನವಾಗಿದೆ. ನನ್ನ ಕಪೋಲ ಸ್ಥಳ ಇದು ಎತ್ತರವಾಗಿದೆ ಅಂತ ಒಂದು ಕಡೆ ಅದನ್ನ ಅನುವಾದಿಸುತ್ತಾರೆ. ಎತ್ತರವಾಗಿತ್ತೋ ಇಲ್ವೋ ಹಾಗೆ ಪೂರ್ಣ ಅರ್ಥದಲ್ಲಿ ಅಲ್ಲಿ ಕಾಣಿಸೋದಿಲ್ಲ ನಮಗೆ ಮಹಾಭಾರತದ ಶ್ಲೋಕದಲ್ಲಿ. ಅಂತೂ ಒಬ್ಬರು ಅದನ್ನ ಆ ಥರ ಅನುವಾದಿಸಿದ್ದಾರೆ. ಅದನ್ನು ತಿಳ್ಕೊಳ್ಬೇಕಂತೆ. ಸ್ಥೂಲವಾದ ಗಂಡ ಸ್ಥಳ ಉಳ್ಳವಳು ಅನ್ನುವ ಅರ್ಥ ಏನಿದೆ ಅದು ಲಕ್ಷಾಲಂಕಾರದಲ್ಲಿ ಬಂದಿರುವಂತಹ ಅರ್ಥ. ತೇನೋತ್ಪನ್ನೇನ ಗಂಡೇತಿ ವಿದ್ಧಿಮಾ ಅನಲ ಸಂಭವೇ ಅಂತ ಇನ್ನೊಂದು ಪಾಠ ಇದೆ. ಗಂಡ ಗಂಡೇತಿ ಗಂಡೇತಿ ವಿದ್ಧಿಮಾ ಅನಲ ಸಂಭವೇ ಅಂತ ಒಂದು ಪಾಠ ಇದೆ. ಹೀಗೆ ಒಂದೊಂದು ಕಡೆ ಒಂದೊಂದು ಪಾಠವನ್ನು ಸ್ವೀಕಾರ ಮಾಡಿದ್ದಾರೆ. ಲಕ್ಷಾಲಂಕಾರ ಸ್ಥೂಲವಾದ ಗಂಡಸ್ಥಳ ಉಳ್ಳವಳು, ಆದ್ರಿಂದ ಅವಳನ್ನು ಗಂಡ ಅಂತ ಹೇಳಿದೆ. ಆದರೆ ಈ ಎಲ್ಲ ಅರ್ಥಗಳು ಕೂಡ ಕೇವಲ ಊಹೆ ಆಗಿ ಹೋಗ್ತವೆ. ಯಾಕೆಂದ್ರೆ ಇದು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಚಂಡ ಅಂತ ಶಬ್ದ ಇದೆ. ಚಂಡಂ ಗತವತಿ ಚಂಡ, ಚಂಡ ಚಂಡೇತಿ ಸಂಹಿತ, ಚಂಡ ಚಂಡೇತಿ ಚಂಡೇತಿ ವಿದ್ಧಿಮಾ ಅನಲ ಸಂಭವೆ ಅಂತ ಅಲ್ಲಿ ಅರ್ಥ ಇದೆ. ಆಗ ರಾಕ್ಷಸಿ ಹೇಳಿದ್ಲು, ಬಹಳ ವಿಚಿತ್ರವಾಗಿದೆ, ಕಷ್ಟದ ಅಕ್ಷರಗಳು ಕೂಡ ಇವೆ, ನನಗೇನು ನಿನ್ನ ಹೆಸರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಧರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀನು ಹೋಗು ಕಮಲದ ಸರೋವರಕ್ಕೆ ಅಂತ ಹೇಳಿದ್ಲು. ಮುಂದೆ ಪಶು ಸಖ ಅವನು ಈ ಮುಂದಿನಂತೆ ಮಾತು ಹೇಳಿದ. ಸಖಾ ಸಖೇ ಯಹ ಸಖ್ಯೇಯಃ ಪಶೂನಾಂಚ ಸಖಾ ಸದಾ ಗೌಣಂ ಪಶು ಸಖೇತ್ಯೇವಂ ವಿದ್ಧಿಮಾ ಅಗ್ನಿ ಸಂಭವೆ. ಇದು ಒಂದು ಪಾಠದಲ್ಲಿರುವಂತಹ ಒಂದು ಶ್ಲೋಕ ಇದು. ಅದಕ್ಕೇನರ್ಥ? ಅವನೇನು ಹೇಳಿದ? ಸಖಾ ಸಖೇಯ ಸಖ್ಯೇಯ ಪಶೂನಾಂಚ ಸಖ,
ನಾನು ಈ ಪಶುಗಳಿಗೆ ಅತ್ಯಂತ ಪ್ರಿಯನಾಗಿದ್ದೇನೆ, ಅವುಗಳನ್ನು ಸಂತೋಷಪಡಿಸ್ತೇನೆ. ಈ ಕಾರಣದಿಂದ, ಈ ಗುಣದಿಂದಾಗಿ ನನ್ನನ್ನು, ಈ ಒಂದು ವ್ಯಕ್ತಿತ್ವದ ಕಾರಣದಿಂದಾಗಿ ನನಗೆ ಪಶು ಸಖ ಅನ್ನುವ ಶಬ್ದವನ್ನು ಹೇಳ್ತಾರೆ. ಉತ್ತರ ಭಾರತದ ಪಾಠದಲ್ಲಿ ಒಂದು ಕಡೆ ಪಶುವನ್ನು ರಂಜಾಮಿ ದೃಷ್ಟ್ವಾಹಂ ಪಶೂನಾಂಚ ಸದಾ ಸಖ. ಪಶುಗಳನ್ನು ನೋಡಿದರೆ ನನಗೆ ಸಂತೋಷ ಆಗ್ತದೆ, ನಾನು ಅವುಗಳನ್ನು ಸಂತೋಷಪಡಿಸ್ತೇನೆ, ಆದ್ದರಿಂದ ನನಗೆ ಪಶು ಸಖ ಅಂತ ಹೆಸರು ಬಂದಿದೆ ಅಂತ ಆತ ಹೇಳಿದ್ರ ವರ್ಣನೆ ಇದೆ. ಪಾಠ ಹೀಗೆ ಬೇರೆ ಬೇರೆ ಥರ ಇದೆ. ಏನಿದ್ದದನ್ನು ಹೇಳಿದ್ದೇನಷ್ಟೇ, ಅದನ್ನೇನು ನಿರ್ಧಾರ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯ ಸಂಗತಿ ಏನಲ್ಲ. ದೊಡ್ಡ ಪ್ರಮೇಯವೂ ಮಹಾ ರಹಸ್ಯದ ವಿಷಯವೂ ಅಲ್ಲೇನಿಲ್ಲ. ರಾಕ್ಷಸಿ ಹೇಳಿದ್ದು, ಇದು ನನಗೆ ಬಹಳ ಕಷ್ಟಕರವಾಗಿದೆ, ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀನು ಹೋಗು ಪದ್ಮ ಸರೋವರಕ್ಕೆ ಅಂತ ಹೇಳಿದ್ಲಾಕೆ. ಮುಂದೆ ಈ ಶುನಸ್ಸಖ ಅಂತ ಆ ಒಬ್ಬ ಸನ್ಯಾಸಿ ಇದ್ನಲ್ಲ, ನಾಯಿಯನ್ನು ಕರೆದುಕೊಂಡು ತನ್ನ ಜೊತೆ ಇಟ್ಕೊಂಡು ಬಂದಿದ್ನಲ್ಲ, ಅವನು ಒಬ್ಬ ಬಾಕಿ ಉಳಿದಿದ್ದ. ನಾಮನೈರುಕ್ತಮೇತತ್ತೆ ಏಭಿರುಕ್ತಂ ಯಥಾ ನಾಹಂ ವಕ್ತುಮಿಹೋತ್ಸಹೆ ಶುನಸ್ಸಖ ಸಖಾಯಂ ಮಾಂ ಯಾತು ಧಾನಿ ಉಪಧಾರಯ. ಅವನು ಹೇಳಿದ, ಇವರೆಲ್ಲ ತಮ್ಮ ಕಷ್ಟವನ್ನು, ತಮ್ಮ ನಾಮವನ್ನು ಬಹಳ ಕಷ್ಟಕರವಾಗಿ ಹೇಳಿದ್ದಾರೆ, ನಾನು ಹಾಗೆ ಹೇಳೋದಿಲ್ಲ, ಸರಳವಾಗಿ ಹೇಳ್ತೇನೆ ನೋಡು ಅಂತ ಅವನ ಧ್ವನಿ ಇದ್ದಂತೆ ಕಾಣಿಸ್ತದೆ. ನನ್ನ ಹೆಸರು ಶುನಸ್ಸಖ ಸಖಾ ಅಂತ. ಶುನಸ್ಸಖರ ಗೆಳೆಯ, ಶುನಸ್ಸಖ ಅಂತ ಒಬ್ಬ ಬೇರೆ ಇದ್ದಾನೆ, ಅವರ ಗೆಳೆಯ ನಾನು ಅಂತ ಹೀಗೆ ತನ್ನ ಹೆಸರನ್ನ ಅವನು ಹೇಳಿಕೊಂಡ. ಶ್ವ ಅಂದ್ರೆ ಧರ್ಮ, ಆ ಶ್ವ ಅಂತಂದ್ರೆ ನಾಯಿ ಅಂತಲೇ ಅರ್ಥ ಆಗಬೇಕಾಗಿಲ್ಲ, ಅದು ಧರ್ಮ. ಆ ಧರ್ಮವೇ ಗೆಳೆಯನಾಗಿ ಉಳ್ಳಂಥವರು ಮುನಿಗಳು, ಅವರು ಶುನಸ್ಸಖರು, ಅವರಿಗೆ ಗೆಳೆಯ ಈ ಸನ್ಯಾಸಿ. ಹೀಗೆ ತನ್ನ ಅರ್ಥವನ್ನು ಅವನು ಹೇಳ್ಕೊಂಡ. ಶ್ವಧರ್ಮ ಅಂತ ಈಗ ಒಂದು ಕಡೆ ಅದರ ಅರ್ಥವನ್ನು ಹೇಳ್ತಾರೆ. ಈ ಅರ್ಥ ನೀಲಕಂಠರು ಮೊದಲಾದವರು ಹೇಳಿದಂಥ ಅರ್ಥ ಅದು. ಶ್ವಧರ್ಮ ತತ್ಸಕಾಯ ಮುನಯ ಅಂತೇಳಿ. ಲಕ್ಷಾಲಂಕಾರ ಈ ವಿಷಯದಲ್ಲಿ ಹೆಚ್ಚಿನ ಅರ್ಥವನ್ನೇನು ಹೇಳಲಿಲ್ಲ. ರಾಕ್ಷಸಿ ಹೇಳಿದ್ದು ಸಂದಿಗ್ಧವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಹೆಸರಿನ ಅರ್ಥ ಏನು, ನಿನ್ನ ಹೆಸರೇನು ಅಂತ ಸ್ಪಷ್ಟವಾಗಿ ನಂಗೆ ತಿಳಿಯಲಿಲ್ಲ. ತಸ್ಮಾತ್ ಪುನರಿದಾನೀಂ ತ್ವಂ, ಮತ್ತೊಮ್ಮೆ ನಿನ್ನ ಹೆಸರನ್ನು ನೀನು ಹೇಳಬೇಕು. ಆಗ ಅವನೇನ್ ಮಾಡಿದ, ಒಂದು ಬಾರಿ ನನ್ನ ಹೆಸರನ್ನು ನಾನು ಹೇಳಿದೆ, ನೀನು ಅದನ್ನು ಗ್ರಹಿಸಲಿಲ್ಲ, ಆದ್ರಿಂದ ನಾನು ನಿನ್ನನ್ನು ನನ್ನ ತ್ರಿದಂಡದಿಂದ ಹೊಡೆದು ಬಿಡ್ತೇನೆ, ಇದರಿಂದ ಭಸ್ಮನಾಗಿ ಹೋಗು, ನೀನು ಭಸ್ಮ ಆಗಿ ಹೋಗು ಅಂತ ಅವಳನ್ನ ತನ್ನ ದಂಡದಿಂದ ಹೊಡೆದ. ಅಲ್ಲೇ ಆ ದೈತ್ಯ ಸ್ತ್ರೀ ನೆಲದ ಮೇಲೆ ಬಿದ್ದು ಭಸ್ಮ ಆಗಿ ಹೋದ್ಲು. ಮುಂದೆ ಆ ರಾಕ್ಷಸಿಯನ್ನು ಕೊಂದು ದಂಡವನ್ನು ಅಲ್ಲೇ ನೆಲದ ಮೇಲೆ ಇಟ್ಟ, ತಾನೂ ಕೂಡ ಅಲ್ಲಿರುವಂತಹ ನೆಲದ ಮೇಲೆ ಕೂತ್ಕೊಂಡು ಬಿಟ್ಟ ಆ ಶುನಸ್ಸಖ. ಈ ಕಡೆ ಋಷಿಗಳೆಲ್ಲ ನೀರಿಗೆ ಇಳಿದಂಥವರು ಕಮಲದ ದಂಟುಗಳನ್ನ ಮೇಲೆ ತಗೊಂಡು ಬಂದು ಅವನ್ನೆಲ್ಲ ಆ ತೀರದ ಮೇಲಿಟ್ಟು ಮತ್ತೆ ಸರೋವರಕ್ಕೆ ಹೋಗಿ ತಮ್ಮ ತರ್ಪಣವನ್ನು ಮುಗಿಸಿದರು. ಅಲ್ಲಿ ಬಂದು ನೋಡಿದರೆ ಅವರಿಟ್ಟಂಥ ಕಮಲದ ದಂಟುಗಳು ಅಲ್ಲಿ ಕಾಣಲಿಲ್ಲ. ಆಗ ಅವರಿಗೆಲ್ಲ ದುಃಖ ಆಯಿತು, ನಮಗೆಲ್ಲ ಬಹಳ ಹಸಿವಾಗಿತ್ತು, ಈಗಾದರೂ ಈ ಒಂದು ಆಹಾರ ಸಿಕ್ಕಿತ್ತಲ್ಲ ಅಂತ ಸ್ವಲ್ಪ ಸಂತೋಷಪಟ್ಟಿದ್ದು. ಆದರೆ ನಮ್ಮ ಈ ದಂಟುಗಳು ಎಲ್ಲಿ ಹೋದವು, ಯಾರು ಅಪಹರಿಸಿದ್ದಾನೆ, ಎಂಥ ದುಷ್ಟ ಅವನು. ತೇ ಶಂಕಮಾನಸ್ತ್ವನ್ಯೋನ್ಯಂ, ತಮ್ಮಲ್ಲೇ ಯಾರಾದರೂ ಕದ್ದಿರಬಹುದು ಅಂತ ಅವರು ಪರಸ್ಪರ ಸಂಶಯ ಪಟ್ಟುಕೊಂಡ್ರು. ಅದಕ್ಕಾಗಿ ಮುಂದೆ ಎಲ್ಲರೂ ಕೂಡ ಪ್ರತಿಜ್ಞೆ ಮಾಡಿದ್ರಂತೆ, ನಾವು ಕಮಲದ ದಂಟುಗಳನ್ನು ಕದ್ದಿಲ್ಲ ಅಂತ ನಮ್ಮಲ್ಲಿ ಎಲ್ಲರೂ ಕೂಡ ಪ್ರತಿಜ್ಞೆ ಮಾಡಲಿ. ಆ ಪ್ರತಿಜ್ಞೆಗನುಸಾರವಾಗಿ ಯಾರು ಕದ್ದಿದ್ದಾರೆ ಯಾರು ಕದ್ದಿಲ್ಲ ಅಂತ ತೀರ್ಮಾನ ಆಗ್ತದೆ.
ಮೊದಲನೇ ಸರದಿ ಅತ್ರಿದು. ಅತ್ರಿ ಋಷಿ ಹೀಗೆ ಪ್ರತಿಜ್ಞೆ ಮಾಡಿದಂತೆ: ಸಗಾಂ ಸ್ಪೃಶತು ಪಾದೇನ ಸೂರ್ಯಂಚ ಪ್ರತಿಮೇಹತೋ. ಈ ಶ್ಲೋಕಗಳನ್ನು ನಾನು ನೋಡೋದಕ್ಕಿಂತ ಮೊದಲು ಇಲ್ಲಿ ಬಂದಿರುವಂತಹ ಪಾಪಗಳ ಒಂದು ಪಟ್ಟಿ ಇದೆಯಲ್ಲ, ಇದೆಷ್ಟು ಮಹತ್ವದ್ದು ಅಂತ ಅನ್ನೋದನ್ನು ಗಮನಿಸಬೇಕು. ಮುಂದಿನ ಒಂದು ಅಧ್ಯಾಯದಲ್ಲೂ ಕೂಡ ಹೀಗೆ ಬರೋದಿದೆ. ಇದೊಂದು ಈ ಭಾಗವೇ ಒಂದು ಸಣ್ಣ ಸ್ಮೃತಿ ಅಂತ ಇದೆ, ಸ್ಮೃತಿ ಗ್ರಂಥದ ಒಂದು ಕೊಟೇಶನ್ ಇದ್ದಂತಿದೆ. ಯಾವ್ಯಾವ ಪಾಪಗಳನ್ನು ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇದೆ, ಯಾವುದನ್ನು ಆತ ವರ್ಜಿಸಬೇಕು ಅಂತ ತಿಳಿಸುವಂತ ಕೆಲವು ಭಾಗಗಳು. ಕಮಲದ ದಂಟನ್ನು ಕದ್ದಂಥವನಿಗೆ ಏನ್ ಪಾಪ ಬರಬೇಕು? ಗೋವುಗಳನ್ನ ಕಾಲಿನಿಂದ ಒದ್ದ ಪಾಪ ಬರಲಿ. ಸೂರ್ಯನಿಗೆ ಎದುರಾಗಿ ಕೂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಿದಂತಹ ಪಾಪ ಆತನಿಗೆ ಬರಲಿ. ಅನಧ್ಯಯನದ ತಿಥಿಗಳಲ್ಲಿ ಅಧ್ಯಯನ ಮಾಡಿದ್ರಿಂದ ಏನು ದೋಷ ಬರಬೇಕೋ ಆತನಿಗೆ ದೋಷ ಬರಲಿ ಅಂದ್ರು ಅತ್ರಿಗಳು. ಮುಂದೆ ವಸಿಷ್ಠರು ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಅನಧ್ಯಾಯೇ ಪಠೇ ಲೋಕೆ. ಅನಧ್ಯಯನ ಕಾಲದಲ್ಲಿ ಪ್ರತಿಪತ್ತು ಮೊದಲಾದ ತಿಥಿಗಳಲ್ಲಿ ಅಧ್ಯಯನ ಮಾಡಿದ ದೋಷ ಆತನಿಗೆ ಬರಲಿ. ನಾಯಿಯನ್ನ ತನ್ನ ಜೊತೆಗಿಟ್ಟುಕೊಂಡು ಅದನ್ನು ಎಳೆದಾಡಿಕೊಂಡು ಅಲ್ಲಿ ಸಂಚಾರ ಮಾಡಲಿ. ಒಬ್ಬ ವ್ಯಕ್ತಿ ಸನ್ಯಾಸಿಯಾಗಿದ್ದು ಕೂಡ ಸ್ವಚ್ಛಂದವಾದ ಜೀವನವನ್ನು ನಡೆಸಿದ್ರೆ ಅವನಿಗೇನು ಪಾಪ ಬರಬೇಕು ಆ ಪಾಪ ಬರಲಿ. ಶರಣಾಗತನಾದಂಥ ವ್ಯಕ್ತಿಯನ್ನು ಸಂಹಾರ ಮಾಡಿದ ಪಾಪ ಬರಲಿ ಆತನಿಗೆ. ತನ್ನ ಮಗಳ ದ್ರವ್ಯವನ್ನು ಅವಲಂಬಿಸಿ ಆ ಮೂಲಕ ಬದುಕುವವನಿಗೆ ಏನು ಪಾಪ ಬರಬೇಕೋ ಆ ಪಾಪ ಬರಲಿ. ಬಡಬಗ್ಗರ ಕಡೆಯಿಂದ ದುಡ್ಡನ್ನು ಅಪೇಕ್ಷಿಸಲಿ, ಅವನಿಗೆ ಈ ಪಾಪ ಬರಲಿ. ಅರ್ಥಾನ್ ಕಾಂಕ್ಷತು ಕೀನಾಶಾತ್ ಅಂತ ಹೀಗೆ ಶಬ್ದ ಇದೆ. ಕೀನಾಶ ಅಂತಂದ್ರೆ ಬಡವರು ಅಂತ ಒಂದು ಅರ್ಥ ಇದೆ, ಇಲ್ಲ ಅಂತಲ್ಲ. ಕೀನಾಶಕ ಕೀನಾಶ ಕರ್ಷಕೋಮತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತೆ ಬೇಸಾಯಗಾರನಿಂದ ದುಡ್ಡನ್ನು ಅಪೇಕ್ಷೆ ಪಡೋದು, ಅಂಥವನ ಹತ್ರ ಹೋಗಿ ನನಗೊಂದಿಷ್ಟು ದುಡ್ಡು ಸಹಾಯ ಮಾಡು ಅಂತ ಕೇಳೋದು. ಈ ಜಗತ್ತಿನಲ್ಲಿ ಪ್ರಾಯ ಅತ್ಯಂತ ಕಷ್ಟದ ಸ್ಥಿತಿಯಲ್ಲಿರುವಂಥವನು ಅಂದ್ರೆ ಒಬ್ಬ ಬೇಸಾಯಗಾರ. ಅವನಿಗೆ ನಿಶ್ಚಿತವಾದ ಆದಾಯ ಇರೋದಿಲ್ಲ. ಅಂಥವನ ಹತ್ರ ಹೋಗಿ ನನಗೊಂದಿಷ್ಟು ಧನವನ್ನು ಕೊಡು ಅಂತ ಕೇಳಿದ ಪಾಪ ಆತನಿಗೆ ಬರಲಿ ಅಂತ ವಸಿಷ್ಠರು ಹೇಳಿದರು. ಮುಂದೆ ಬರುವಂಥದ್ದು ಕಶ್ಯಪರ ಸರದಿ. ಸರ್ವತ್ರ ಸರ್ವಂ ಪಣತೋ ನ್ಯಾಸಲೋಪಂ ಕರೋತು ಚ. ಕಾಲ ದೇಶಗಳ ಪರಿಸ್ಥಿತಿಗಳನ್ನು ಗಮನಿಸದೆ ಸರ್ವತ್ರ ಸರ್ವಂ ಲಪತು ಅಂತ ಒಂದ್ ಕಡೆ ಪಾಠ, ಅದರ ಅರ್ಥವನ್ನು ಮೊದಲು ಹೇಳ್ತಾನೆ. ಬಾಯಿಗೆ ಬಂದಂತೆ ದೇಶ ಕಾಲಗಳ ಸ್ಥಿತಿಯನ್ನು ಗಮನಿಸದೆ ಮಾತನಾಡುವವನು. ಮತ್ತೆ ತನ್ನ ಬಳಿ ನಿಕ್ಷಿಪ್ತವಾಗಿ ಇಟ್ಟದ್ದನ್ನ, ನಿಕ್ಷೇಪ ರೂಪದಲ್ಲಿ ಇಡಲ್ಪಟ್ಟದ್ದು, ನ್ಯಾಸ ರೂಪವಾಗಿ ಇಡಲ್ಪಟ್ಟದ್ದನ್ನ ಆತ ಅಪಹರಿಸಿ ಆ ದೋಷಕ್ಕೆ ಗುರಿಯಾಗಲಿ. ಸುಳ್ಳು ಸಾಕ್ಷ್ಯ ಹೇಳುವವನಿಗೆ ಬರುವಂತಹ ದೋಷ ಆತನಿಗೆ ಬರಲಿ. ಲಪತು ಅಂತ ಒಂದ್ ಕಡೆ ಪಾಠ ಇದೆ, ಪಣತು ಅಂತ ಇನ್ನೊಂದ್ ಕಡೆ ಪಾಠ ಇದೆ. ಪಣತು ಅಂತ ಇಟ್ಕೊಂಡಾಗ ಎಲ್ಲ ಜೂಜಾಟ ಮೊದಲಾದ ಆಟಗಳನ್ನು ಆಡಿ ಎಲ್ಲವನ್ನು ಪಣವಾಗಿಟ್ಟುಕೊಂಡು ದೋಷಕ್ಕೆ ಗುರಿಯಾಗಲಿ ಅಂತ ಅದರ ಅರ್ಥ. ಮುಂದೆ ಭರದ್ವಾಜರ ಸರದಿ. ಈ ಕಮಲದ ದಂಟುಗಳನ್ನು ಕದ್ದಂತ ಕ್ರೂರಿ ಸ್ತ್ರೀಯರ ಬಗ್ಗೆ, ಬಂಧುಗಳ ಬಗ್ಗೆ, ಗೋವುಗಳ ವಿಷಯದ ಬಗ್ಗೆ, ಧರ್ಮಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಪ್ಪಿ ನಡೆಯಲಿ. ಅಣ್ಣ ತಮ್ಮಂದಿರ ಬಗ್ಗೆ ತಪ್ಪು ನಡೆಯಲಿ. ಬ್ರಾಹ್ಮಣಂ ಚಾಪಿ ಜಯತಾಂ. ಬ್ರಾಹ್ಮಣನ ಜೊತೆಗೆ ಯುದ್ಧ ಮಾಡಿ ಅಧರ್ಮದ ಮೂಲಕ ಆತನನ್ನು ಸೋಲಿಸುವ ಪಾಪಕ್ಕೆ ಗುರಿಯಾಗಲಿ. ಉಪಾಧ್ಯಾಯ ಮತಕೃತ್ವ ರುಚಃ ಅಧ್ಯೇತು ಯಜುವಂಶಿಚ. ಪಾಠ ಕೇಳುವಾಗ ಉಪಾಧ್ಯಾಯನಾದವನು ಕೆಳಗೆ ಕೂತ್ಕೋಬೇಕು, ಮೇಲೆ ಕೂತ್ಕೋಬೇಕು. ಶಿಷ್ಯನಾದವನು ಕೆಳಗೆ ಕೂತ್ಕೋಬೇಕು. ಅದು ಪದ್ಧತಿ. ಅದನ್ನು ಹೊರತುಪಡಿಸಿ ಈತ ತಾನೇ ಮೇಲೆ ಕೂತು ಉಪಾಧ್ಯಾಯನನ್ನ ಕೆಳಗೆ ಕೂಡಿಸಿ ದರ್ಪದಿಂದ ಪಾಠ ಕೇಳಿದ ದೋಷಕ್ಕೆ ಗುರಿಯಾಗಲಿ.
ಜುಹೋತು ಚ ಸಕಕ್ಷಾಗ್ನವು, ಒಣ ಹುಲ್ಲಿನಲ್ಲಿ ಏನೊಂದು ಅಗ್ನಿ ಬಿದ್ದಿರ್ತದೆ, ಆ ಅಗ್ನಿಯಲ್ಲಿ ಹೋಮ ಮಾಡಲಿ. ಹೋಮ ಮಾಡಬೇಕಾದ್ದು ಯಜ್ಞ ಕುಂಡದಲ್ಲಿ. ಎಲ್ಲೋ ಒಂದು ಒಣ ಹುಲ್ಲು ಬಿದ್ದಿತ್ತು, ಅಲ್ಲೊಂದಿಷ್ಟು ಬೆಂಕಿ ಹೊತ್ತಿತ್ತು ಅಂದ್ರೆ ಅಲ್ಲಿ ಹೋಮ ಮಾಡುವಂಥದ್ದಲ್ಲ. ಆ ಹೋಮ ವ್ಯರ್ಥವಾದ ಹೋಮ. ಅದು ಪವಿತ್ರವಾದಂತಹ ಯಜ್ಞಕುಂಡದ ಅಗ್ನಿಯಲ್ಲಿ ದಕ್ಷಿಣಾಗ್ನಿ, ಆಹವನೀಯ ಅಗ್ನಿ, ಗಾರ್ಹಪತ್ಯ ಅಗ್ನಿಗಳಲ್ಲೇ ಹೋಮ ನಡೀಬೇಕು. ಇದೆಲ್ಲ ಗೊತ್ತಿದೆ ಎಲ್ಲರಿಗೂ. ಅದನ್ನು ತಪ್ಪಿಸಿ ವ್ಯರ್ಥವಾದ ಎಲ್ಲೋ ಒಂದು ಬಿದ್ದಿರುವಂತಹ ಲೌಕಿಕ ಅಗ್ನಿಯಲ್ಲಿ ಹೋಮ ಮಾಡಿದ ಪಾಪಕ್ಕೆ ಆತ ಗುರಿಯಾಗಲಿ. ಮುಂದೆ ಜಮದಗ್ನಿಗಳು ತಮ್ಮ ಅಭಿಪ್ರಾಯ ಹೇಳ್ಕೊಂಡ್ರು. ಪುರುಷಂ ಉತ್ಸೃಜ ಸ್ವಪ್ಸು ಹಂತು ಗಾಂಚೈವ ದೃಶ್ಯತು. ಈತ ನೀರಿನಲ್ಲಿ ಮಲೋತ್ಸರ್ಜನ ಮಾಡಿದಂತಹ ಪಾಪಕ್ಕೆ ಗುರಿಯಾಗಲಿ. ಹಾಲು ಕರೆಯುವಂತಹ ಹಸುವೊಂದನ್ನು ದ್ರೋಹ ಮಾಡಲಿ, ಅದಕ್ಕೆ ದ್ರೋಹ ಮಾಡಲಿ. ಋತುಕಾಲದ ವಲ್ಲದ ಕಾಲದಲ್ಲಿ ಪತ್ನಿ ಜೊತೆಗೆ ಸಮಾಗಮ ಮಾಡಿ ದೋಷಕ್ಕೆ ಗುರಿಯಾಗಲಿ. ಎಲ್ಲರೊಡನೆ ದ್ವೇಷ ಕಟ್ಟಿಕೊಳ್ಳಿ. ಹೆಂಡತಿಯ ಸಂಪಾದನೆಯಿಂದ ಜೀವನ ನಡೆಸುವಂತಾಗಲಿ. ಅನ್ಯೋನ್ಯಸ್ಯ ಅತಿಥಿಷ್ಠ ಅಸ್ತು. ಪರಸ್ಪರ ಆತಿಥ್ಯ ಮಾಡ್ಕೊಳ್ಳೋದು. ನಮ್ಮನೆಯಲ್ಲಿ ಶ್ರಾದ್ದ ಇತ್ಯಾದಿ ಯಾವುದೋ ಕಾರ್ಯಗಳಿದೆ, ನೀವು ಬರಬೇಕು ಅಂತ ಇವರು ಅವ್ರನ್ನ ಕರೆಯೋದು. ಹಾಗೆ ಅವರು ಕೂಡ ನಮ್ಮಲ್ಲಿ ನೀವು ಬರಬೇಕು ಅಂತ ಅವ್ರನ್ನ ಕರೆಯೋದು. ಹೀಗೆ ಮಾಡಿದ ಪಾಪಕ್ಕೆ ಅವರು ಗುರಿಯಾಗಲಿ. ಮುಂದೆ ಗೌತಮರು ತಮ್ಮ ಅಭಿಪ್ರಾಯ ಹೇಳ್ಕೊಂಡ್ರು. ಅದಿತ್ಯ ವೇದಾಂಶ ತ್ಯಜತು. ವೇದಗಳನ್ನು ಅಧ್ಯಯನ ಮಾಡಿ ಅದನ್ನು ಮರೆಯಲಿ. ನಿತ್ಯ ಆವರ್ತನ ಮಾಡದೆ, ಸ್ವಾಧ್ಯಾಯ ಪ್ರವಚನ ರೂಪದಲ್ಲಿ ಅದನ್ನು ಬಳಕೆ ಮಾಡದೆ ಅದನ್ನು ಪರಿತ್ಯಾಗ ಮಾಡಿ ದೋಷಕ್ಕೆ ಗುರಿಯಾಗಲಿ. ತೀನಗ್ನಿನ್ ಅಪವಿದ್ಯತು. ಆಹವನೀಯ, ಗಾರ್ಹಪತ್ಯಾಗ್ನಿ ಮತ್ತು ದಕ್ಷಿಣಾಗ್ನಿಗಳನ್ನ ಮನೆಯಲ್ಲಿ ಏನು ಇಟ್ಕೊಂಡಿರ್ತಾನೆ, ಆ ಅಗ್ನಿಗಳನ್ನೆಲ್ಲವನ್ನೂ ಕೂಡ ಆತ ಪರಿತ್ಯಜಿಸಿದಂತಹ ದೋಷಕ್ಕೆ ಗುರಿಯಾಗಲಿ. ಸೋಮಲತೆಯನ್ನ ಮಾರುವವನಿಗೆ ಬರುವಂತಹ ದೋಷ ಆತನಿಗೆ ಬರಲಿ. ಸೋಮಲತೆ ಯಜ್ಞದಲ್ಲಿ ಉಪಯುಕ್ತ ಆಗುವಂತಹ ಸೋಮರಸವನ್ನ ಕೊಡುವಂತಹ ಲತಾ ಅದು. ಅದನ್ನ ಮಾರುವುದು ಮಹಾಪಾಪ, ಅಂತವನು ಶ್ರಾದ್ದಕ್ಕೆ ಕರಿಬಾರದು ಅಂತೆಲ್ಲ ಹಿಂದೆ ಬಂದಿದೆ. ಆ ದೋಷ ಆತನಿಗೆ ಬರಲಿ. ಊರಲ್ಲಿರುವಂತಹ ಒಂದೇ ಒಂದು ಬಾವಿ, ಆ ಬಾವಿ ಹೇಗಿದೆ ಅಂದ್ರೆ ನದಿಯನ್ನು ದಾಟುವ ತೆಪ್ಪದಂತೆ ಎಲ್ಲರಿಗೂ ಉಪಯುಕ್ತ ಆಗುವಂಥ ಏಕೈಕ ಬಾವಿ ಅದು. ಅಂಥ ಒಂದೇ ಒಂದು ಬಾವಿ ಇರುವಂತಹ ಒಂದು ಗ್ರಾಮದಲ್ಲಿ ಯಾರು ವಾಸ ಮಾಡ್ತಾನೆ ಅವನಿಗೆ ಬರುವ ದೋಷ ಈ ದಂಟನ್ನು ಕದ್ದಂಥ, ಕಮಲದ ದಂಟನ್ನು ಕದ್ದಂಥ ವ್ಯಕ್ತಿಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ಬಾವಿ ಆದರೆ ಅಲ್ಲೇ ಎಲ್ಲರೂ ಕೂಡ ಬಂದು ನೀರನ್ನು ಸ್ವೀಕಾರ ಮಾಡ್ತಾರೆ. ಬಾವಿಯ ನೀರು ಕಲುಷಿತ ಆಗುವಂಥ ಸಾಧ್ಯತೆ ಇರ್ತದೆ, ಅದು ಅಪವಿತ್ರ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಧರ್ಮ ಕಾರ್ಯಗಳಿಗೆ ಆ ನೀರು ಗ್ರಾಹ್ಯ ಆಗೋದಿಲ್ಲ. ಅದರ ತಾತ್ಪರ್ಯ ಅದು. ವೃಷಲೀಪತಿ ಅಸಂಸ್ಕೃತಳಾದ, ಸಂಸ್ಕಾರಹೀನಳಾದಂತಹ ಕ್ಷುದ್ರ ಸ್ತ್ರೀಯೊಬ್ಬಳಿಗೆ ಗಂಡನಾಗಿ ಯಾರು ಬ್ರಾಹ್ಮಣ ಜೀವನ ನಡೆಸ್ತಾ ಇರ್ತಾನೆ ಅವನಿಗೆ ಬಂದಿರುವಂಥ ದೋಷ ಈತನಿಗೂ ಬರಲಿ. ಮುಂದೆ ವಿಶ್ವಾಮಿತ್ರರು ತಮ್ಮದನ್ನು ಘೋಷಣೆ ಮಾಡಿಕೊಂಡ್ರು. ತಾನು ಬದುಕಿದ್ದಾಗಲೇ ತನ್ನ ತಂದೆ ತಾಯಂದಿರ, ಸೇವಕರ, ಗುರು ಹಿರಿಯರ ಪೋಷಣೆ ಮಾಡುವುದು ಅವನ ಕರ್ತವ್ಯ. ಆದರೆ ಇವನು ತಾನು ಬದುಕಿದ್ದಾಗ ಆ ಕರ್ತವ್ಯವನ್ನು ತಾನು ಮಾಡಲಿಕ್ಕೆ ಅಸಮರ್ಥನಾಗಿ ಅದನ್ನು ಪರಿತ್ಯಜಿಸಿದಾಗ ಬೇರೆ ಯಾರೋ ಅದನ್ನು ಮಾಡಬೇಕಾದಂಥ ಪ್ರಸಂಗ ಬರ್ತದೆ. ಅದಕ್ಕೆ ಎರಡು ಕಾರಣಗಳಿರಬಹುದು. ತನ್ನ ಗುರು ಹಿರಿಯರೆಲ್ಲ ಇದ್ದಾಗ ತಾನೇ ಅನಾರೋಗ್ಯಕ್ಕೊಳಗಾಗಿ ಮಾಡಲಿಕ್ಕೆ ಅಸಮರ್ಥನಾಗುವುದು, ಮಾಡಬೇಕು ಅಂತ ಮನಸ್ಸಿದ್ರೂ ಕೂಡ ಮಾಡಲಿಕ್ಕೆ ಅಸಮರ್ಥನಾಗುವುದು ಒಂದು ಸಂಗತಿ. ಇನ್ನೊಂದು, ಮಾಡಲಿಕ್ಕೆ ಧಾರ್ಮಿಕ ಶ್ರದ್ಧೆಯೇ, ಗುರು ಹಿರಿಯರ, ತಂದೆ ತಾಯಂದಿರ ಸೇವಾ ಮಾಡಲಿಕ್ಕೆ ಬೇಕಾದಂತಹ ಧಾರ್ಮಿಕ ಶ್ರದ್ಧಾವೇ ಅವನಿಗೆ ಇಲ್ಲದೇ ಇರುವಂತಾಗುವುದು. ಆಗ ಬೇರೆ ಯಾರೋ ಒಬ್ರು ಮಾಡಬೇಕಾದ ಪ್ರಸಂಗ ಬರ್ತದೆ. ಅಂಥ ಪಾಪ ಆತನಿಗೆ ಬರಲಿ. ಅಗತಿರ್ ಬಹುಪುತ್ರ ಸ್ಯಾತ್. ಅನೇಕ ಜನ ಮಕ್ಕಳಾಗಲಿ ಅವನಿಗೆ, ಆದರೆ ಜೀವನಕ್ಕೊಂದು ಸರಿಯಾದ ಉಪಾಯವಿಲ್ಲದಂತಾಗಲಿ. ಅಶುಚಿ ಬ್ರಹ್ಮಕೂಟೋಸ್ತು. ಅನೇಕ ವೇದಗಳನ್ನ, ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದಂತಹ ವ್ಯಕ್ತಿ ಆಗಿರ್ತಾನವನು. ಅಷ್ಟಾದ್ರೂ ಕೂಡ ಯಾವುದೇ ಸರಿಯಾದಂತಹ ಶೌಚ ಆಚಾರ ಯಾವುದೂ ಇಲ್ಲದಂತಾಗಿ ಪಾಪಕ್ಕೆ ಗುರಿಯಾಗಲಿ. ಧನಮದದಿಂದ ದುರಹಂಕಾರಿಯಾಗಲಿ.
ಬ್ರಾಹ್ಮಣನಾಗಿದ್ದು ಕೂಡ ಕೃಷಿ ಮಾಡುವಂತಹ ದೋಷ ಆತನಿಗೆ ಬರಲಿ. ಬ್ರಾಹ್ಮಣನ ಮೂಲ ಧರ್ಮ ಕೃಷಿ, ವಾಣಿಜ್ಯ, ಯುದ್ಧ ಮತ್ಯಾವುದೇ ನೌಕರಿ ಇತ್ಯಾದಿಗಳನ್ನು ಮಾಡದಿರುವುದೇ ಆಗಿದೆ. ಆತ ಸಮಾಜದಿಂದ ತಾನಾಗಿ ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡ್ತಾ ಬದುಕಬೇಕು. ಆಪತ್ಕಾಲದಲ್ಲಿ ತನ್ನ ವೃತ್ತಿಯಿಂದ ಜೀವನ ನಡೆದೇ ಇದ್ದಾಗ ಕ್ಷತ್ರಿಯ ವೃತ್ತಿಯನ್ನು ಅವಲಂಬಿಸಬೇಕು. ಅದೂ ಇಲ್ಲದೆ ಹೋದರೆ ವೈಶ್ಯ ವೃತ್ತಿಯಾದಂಥ ಕೃಷಿ ಮತ್ತು ಗೋರಕ್ಷ ಇದನ್ನು ಮಾಡಬಹುದು ಅಂತ ಆತನಿಗೆ ಒಂದು ಸಮ್ಮತಿಯನ್ನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಅಂತೂ ಆ ಕೃಷಿಕನಾಗಿ ಅಂಥ ಒಂದು ದೋಷಕ್ಕೆ ಅವನು ಗುರಿಯಾಗಲಿ. ಹೊಟ್ಟೆ ಕಿಚ್ಚು, ಇತರರ ಔನ್ನತ್ಯವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿಗೆ ಬರುವ ಪಾಪ ಈತನಿಗೆ ಬರಲಿ. ವೇತನವನ್ನು ತಗೊಂಡು, ಸಂಬಳ ತಗೊಂಡು ಮಳೆಗಾಲದಲ್ಲಿ ತಾನೇನು ತನ್ನ ಬೇಸಾಯ ಕೆಲಸ ಮಾಡಬೇಕಾಗಿತ್ತು ಇನ್ನೊಬ್ಬರ ಜಮೀನಿನಲ್ಲಿ, ಅದನ್ನು ಮಾಡದೇ ಇರುವಂತಹ ಸೇವಕನಿಗೆ ಬರುವ ದೋಷ ಬರಲಿ. ರಾಜಪುರೋಹಿತನಾಗಿದ್ದು ದುರಾಸೆಯಿಂದ ತನ್ನ ವೃತ್ತಿಯನ್ನು ಮುಂದುವರಿಸುವಂತಹ ವ್ಯಕ್ತಿಗೆ ಬರಬೇಕಾದ ದೋಷ ಬರಲಿ. ಯಜ್ಞಕ್ಕೆ ಅನಧಿಕಾರಿಯಾದಂತಹ ವ್ಯಕ್ತಿಗಳಿಂದ ಯಜ್ಞ ಮಾಡಿಸಿದ ಪಾಪ ಆತನಿಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ ವಿಶ್ವಾಮಿತ್ರರು. ವರ್ಷಾನ್ ಕರೋತು ಭೃತಕಃ ಅಂತಿದೆಯಲ್ಲ, ವರ್ಷಾಚರೋಸ್ತು ಭೃತಕಃ ಅಂತ ಇನ್ನೊಂದು ಪಾಠ. ಎಲ್ಲಿಯಾದರೂ ಒಂದ್ ಕಡೆ ನಾವು ಸಂಬಳಕ್ಕಾಗಿ ಇದ್ದು ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ ಅಂತಂದ್ಮೇಲೆ ಆ ಕೆಲಸವನ್ನು ಸರಿಯಾಗಿ ಮಾಡಬೇಕು. ಅದನ್ನು ಮಾಡದೆ ಹೋದ್ರೆ, ಆ ಸಂಬಳ ತಗೊಂಡಿದ್ದಕ್ಕೆ ಪ್ರತಿಫಲವಾಗಿ ನಾವು ಸರಿಯಾಗಿ ಸರ್ವಿಸ್ ಕೊಡದೆ ಹೋದ್ರೆ ಅದು ದೋಷ ಬರ್ತದೆ. ಯಾವುದೇ ವೃತ್ತಿನೂ ಇರಬಹುದು. ಅದು ಅನೇಕ ವರ್ಷಗಳ ಕಾಲ ಸಂಬಳಗಳನ್ನು ತಗೊಂಡು ಕೆಲಸ ಮಾಡದೆ ಆ ಪಾಪಕ್ಕೆ ಗುರಿಯಾಗಲಿ ಅಂತ ಅದು ಒಂದು ಸರಿಯಾದ ಅನುವಾದ. ಉತ್ತರ ಭಾರತದ ಪಾಠದಲ್ಲಿ ವರ್ಷಾಚರಹ, ಮಳೆಗಾಲದಲ್ಲಿ ಉತ್ತು ಬಿತ್ತು ಬೇಸಾಯ ಮಾಡಬೇಕಾಗಿತ್ತು, ಅವನ ಕರ್ತವ್ಯ ಆಗಿತ್ತು, ಯಾಕಂದ್ರೆ ಸಂಬಳ ತಗೊಂಡಿದ್ದಾನೆ. ಆದರೆ ಮಾಡ್ತಾ ಇಲ್ಲ, ಆ ಪಾಪಕ್ಕೆ ಅವನು ಗುರಿಯಾಗಲಿ ಅಂತ ಮಾಡಿದ್ದಾರೆ. ಅದೇನು ಅಷ್ಟು ಸರಿಯಾದಲ್ಲ. ಬರೀ ಬೇಸಾಯದ ಕೆಲಸ ಮಾತ್ರ ಅಲ್ಲ, ಯಾವುದೇ ಕೆಲಸವನ್ನಾಗಲಿ ಅದಕ್ಕೆ ಸಂಬಂಧಪಟ್ಟಂತೆ ಹಣ ನಾವು ತಗೊಳ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಉಚಿತವಾದಂತಹ ಸರ್ವಿಸ್ ನಮ್ಮ ಕಡೆಯಿಂದ ಸಲ್ಲಬೇಕಾದದ್ದು ಮುಖ್ಯವೇ. ಅದನ್ನು ಬಿಟ್ಟವನಿಗೆ ಬಂದ ಪಾಪ ಅವನಿಗೆ ಬರಲಿ ಅಂತ ವಿಶ್ವಾಮಿತ್ರದ ಘೋಷಣೆ. ಅರುಂಧತಿ ಹೇಳ್ತಾಳೆ, ಅತ್ತೆ ಜೊತೆಗೆ ನಿತ್ಯ ಜಗಳ ಮಾಡಲಿ, ಆಕೆ ಗಂಡನ ಜೊತೆ ಜಗಳ ಮಾಡಲಿ, ಮಾಡಿಟ್ಟ ಅಡಿಗೆಯನ್ನು ಒಬ್ಬಳೇ ಕೂತು ಉಣ್ಣಲಿ, ಅನೇಕ ಬಂಧು ಬಾಂಧವರಿಂದ ತುಂಬಿದಂತಹ ಮನೆಯಲ್ಲಿ ಸಾಯಂಕಾಲ ಆ ಹಿಟ್ಟನ್ನ ತಿನ್ನುವಂಥ ದಟ್ಟ ದರಿದ್ರಳಾಗಿ ಆಕೆ ಬದುಕುವಂತಾಗಲಿ. ಅನೇಕ ಜನ ಬಂಧುಗಳಿದ್ದಾರೆ, ಅವರೆಲ್ಲರಿಗೂ ಕೊಡ್ಲಿಕ್ಕೆ ಬೇಕಾದಂತಹ ಅನುಕೂಲಗಳಿಲ್ಲ, ತಾನು ಆ ಹಿಟ್ಟನ್ನು ತಿನ್ನುವಂತಹ ಪ್ರಸಂಗ ಅವಳಿಗೆ ಬರಲಿ ಅಂತ ಅದರ ಅರ್ಥ. ಗೃಹ ಮಧ್ಯದಲ್ಲಿ ಸಾಯಂಕಾಲದಲ್ಲಿ ಕೇವಲ ಹಿಟ್ಟನ್ನು ತಿನ್ನುವ ದರಿದ್ರಳಾಗಲಿ ಅಂತ ಕೆಲವು ಕಡೆ ಅನುವಾದ ಮಾಡಿದ್ದಾರೆ. ಸತ್ವನಸ್ತು ದಿನಕ್ಷಯ ಅಂದರೆ ಸಾಯಂಕಾಲದ ಹೊತ್ತದು. ಇನ್ನೊಬ್ಬರು ಸಾಯಂಕಾಲದ ಹೊತ್ತಿನಲ್ಲಿ ಮನೆಯಲ್ಲಿದ್ದಂಥ ವ್ಯಕ್ತಿಗಳಿಗೆ ಏನೇನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಡದೆ ತಾನೊಬ್ಬಳೇ ತಿನ್ನುವವಳು ಅಂತ ಹೀಗೊಂದು ಅರ್ಥವನ್ನ ಬರೆದಿದ್ದಾರೆ. ದಾರಿದ್ರ್ಯದ ಬಗ್ಗೆ ಅಲ್ಲೇನು ಪ್ರಸ್ತಾವ ಇಲ್ಲ. ತನ್ನ ಕರ್ತವ್ಯವನ್ನು ಮರೆತು ಉಳಿದವರಿಗೆ ಕೊಡದೆ ತಾನೊಬ್ಬಳೇ ತಿನ್ನುವವಳು ಅಂತ ಇಷ್ಟೇ ಅರ್ಥ ಇದೆ ಒಂದ್ ಕಡೆ. ಹೇಗೆ ಅಂತ ತೀರ್ಮಾನ ಮಾಡೋದು ಕಷ್ಟ, ಏನೇ ಇರಲಿ. ಅಭೋಗ್ಯ ವೀರಸೂರಸ್ತು, ಗಂಡನಿಗೆ ಸರಿಯಾದ ಸುಖ ಕೊಡದವಳಾಗಲಿ. ಬ್ರಾಹ್ಮಣ ಸ್ತ್ರೀಯಾಗಿದ್ದು ಕೂಡ ಕ್ಷತ್ರಿಯ ಸ್ತ್ರೀಯಂತೆ ಉಗ್ರ ಸ್ವಭಾವದ ಮಕ್ಕಳನ್ನು ಪಡ್ಕೊಳ್ಳುವ ದೋಷ ಆಕೆಗೆ ಬರಲಿ ಅಂತ ಅದರ ಅರ್ಥ. ಕೇವಲ ವೀರರಾದ ಮಕ್ಕಳನ್ನು ಪಡೆಯಲಿ ಅಂತ ಅನುವಾದ ಮಾಡೋದೇನಿದೆ, ವೀರರಾದ ಮಕ್ಕಳನ್ನು ಪಡ್ಕೊಳ್ಳಿ ಅಂದ್ರೆ ಯಾಕೆ ಆ ಥರ ಹೇಳ್ತಿದ್ದಾರೆ ಅಂತನ್ನುವ ಸಂಶಯಕ್ಕೆ ಅದು ಪರಿಹಾರಕ್ಕಾಗೋದಿಲ್ಲ. ಈಗ ನಾವು ತಿಳ್ಕೊಳ್ಬೇಕು. ಮುಂದೆ ಗಂಡ ಅಂತ ದಾಸಿ ಇದ್ಲು, ಅವಳು ಹೇಳಿದ್ಲು, ಯಾವಾಗಲೂ ಸುಳ್ಳನ್ನು ಹೇಳುವ ಆ ಹೆಣ್ಣಿಗೆ, ಬಂಧುಗಳ ಜೊತೆಗೆ ವಿರೋಧವನ್ನು ಮಾಡುವ ಆ ಸ್ತ್ರೀಗೆ, ಶುಲ್ಕವನ್ನು ತೆಗೆದುಕೊಂಡು ಕನ್ಯಾದಾನ ತನ್ನಲ್ಲಿರುವಂತಹ ಕನ್ಯೆಯನ್ನು ಮತ್ತೊಬ್ಬರಿಗೆ ಕೊಡುವಂತಹ ವ್ಯಕ್ತಿಗೆ, ಸ್ತ್ರೀಗೆ ಏನು ಪಾಪ ಬರಬೇಕೋ ಆ ಪಾಪ ಕಮಲದ ದಂಟನ್ನು ಕದ್ದವರಿಗೆ ಬರಲಿ. ಅಡಿಗೆಯನ್ನು ಮಾಡಿಟ್ಟು ತಾನೊಬ್ಬಳೇ ಉಣ್ಣುವವಳಿಗೆ, ಇತರರ ಮನೆಯಲ್ಲಿ ದಾಸ್ಯ ಮಾಡಿ ಆ ಮೂಲಕವೇ
ವೃದ್ಧಾಪ್ಯವನ್ನು ಹೊಂದಿದವಳಿಗೆ. ದಾಸಿಯೇ ಜೀರ್ಯತು, ಕೊನೆಯವರೆಗೂ ತನ್ನದೇ ಆದಂತಹ ಒಂದು ಸ್ಥಿತಿಗತಿ ಇಲ್ಲದೆ ವೃದ್ಧಾಪ್ಯದಲ್ಲೇ ಬದುಕುವಂತಾಗಲಿ, ಅವಳು ದಾಸ್ಯದಲ್ಲೇ ಬದುಕಿ ಹಾಗೆ ಮುಪ್ಪಾಗಿ ಸತ್ತು ಹೋಗುವಂತ ಪ್ರಸಂಗ ಅವಳಿಗೆ ಬರಲಿ ಅಂತ ಹೇಳ್ತಾ ಇದ್ದಾಳೆ. ಸುಳ್ಳು ಸಾಕ್ಷ್ಯ ಅಂತ ನಾನು ಮಧ್ಯದಲ್ಲಿ ಪ್ರಮಾದದಿಂದ ಹೇಳಿದೆ, ಅದಲ್ಲ. ಹೀಗೆ ಇನ್ನೊಬ್ಬರ ಮನೆಯಲ್ಲಿ ದುಡಿದು ಮುಪ್ಪಾಗುವಂತ ದುರ್ಯೋಗ ಬರಲಿ ಅವಳಿಗೆ. ಪಾಪಕರ್ಮವನ್ನು ಮಾಡಿ ಆ ಪಾಪದಿಂದಲೇ ಸಾಯುವಂಥ ಒಂದು ಯೋಗವೂ ಬರಲಿ. ಅವಳ ಗಂಡ ಪಶು ಸಖ ಹೇಳಿದೆ, ದಾಸ್ಯ ಏವ ಪ್ರಜಾಯೇತ, ಗುಲಾಮನಾಗಿಯೇ ಹುಟ್ಟಲಿ, ಆವಾಗಲೂ ಕೂಡ ಮಕ್ಕಳಿಲ್ಲದೆ ದರಿದ್ರನಾಗಲಿ, ದೇವತೆಗಳಿಗೆ ನಮಸ್ಕಾರ ಇತ್ಯಾದಿಗಳನ್ನು ಯಾವುದನ್ನು ಮಾಡದೆ ಅಧಾರ್ಮಿಕವಾದಂತಹ ಜೀವನವನ್ನು ನಡೆಸುವಂತಹ ಪ್ರಸಂಗ ಆತನಿಗೆ ಬರಲಿ. ಪಶುಸಖ ಹೀಗೆ ಪ್ರತಿಜ್ಞೆ ಮಾಡಿದ. ಕೊನೆಗೆ ಅಲ್ಲ ಶುನಸ್ಸಖ ಇದ್ನಲ್ಲ ಆ ಸನ್ಯಾಸಿ, ಅವನು ಈ ಥರ ಹೇಳಿದಂತೆ, ಅಧ್ವರ್ಯವೇ ದುಹಿತರಂ ವಾದದಾತು, ಒಂದು ಯಜ್ಞ ಮಾಡಿಸ್ಲಿ. ಈ ಕಮಲದ ದಂಟನ್ನು ಕದ್ನವನು ಯಜ್ಞ ಮಾಡಿ ಯಜ್ಞದಲ್ಲಿ ಪುರೋಹಿತನಾಗಿ ಬಂದವನಿಗೆ ತನ್ನ ಮಗಳನ್ನ ಮದುವೆ ಮಾಡಿಕೊಡ್ಲಿ. ಎಂಥವನು ಆ ಬರುವ ಅಳಿಯ ಬ್ರಹ್ಮಚರ್ಯ ವ್ರತವನ್ನ ಗುರುಕುಲದಲ್ಲಿ ಪೂರ್ಣಗೊಳಿಸಿ ಸಾಮವೇದವನ್ನು ಅಧ್ಯಯನ ಮಾಡಿದವನು ಅಥವಾ ಯಜುರ್ವೇದವನ್ನು ಅಧ್ಯಯನ ಮಾಡಿದಂಥವನು, ಅಂಥವನಿಗೆ ತನ್ನ ಮಕ್ಕಳನ್ನ ಕೊಟ್ಟು ಮದುವೆ ಮಾಡಲಿ. ಇವನ್ನೆಲ್ಲ ಸ್ವಲ್ಪ ಪ್ರತ್ಯೇಕವಾಗಿ ಅನುವಾದ ಮಾಡಿದ್ದಾರೆ ಕೆಲವು ಕಡೆ. ಕಮಲದ ದಂಟನ್ನು ಕದ್ದವನು ಅಧ್ವರ್ಯವಿಗೆ ಅಂದ್ರೆ ಪುರೋಹಿತನಿಗೆ ಮಗಳನ್ನು ಕೊಡಲಿ, ಬ್ರಹ್ಮಚರ್ಯ ಕೊಡ್ಲಿ ಅಂತ ಒಂದು ವಿಭಾಗ, ಪುರೋಹಿತನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡ್ಲಿ. ಬ್ರಹ್ಮಚರ್ಯವನ್ನು ಆಶ್ರಯಿಸಿದಂತಹ ಸಾಮವೇದ ಅಥವಾ ಯಜುರ್ವೇದದ ಪಾಠವನ್ನು ಕೇಳಿದಂತಹ ವ್ಯಕ್ತಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡ್ಲಿ ಅಂತ ಇನ್ನೊಂದು ಭಾಗ. ಆಗ ಕಳ್ಳ ಯಾರು ಅಂತ ಗೊತ್ತಾಗ್ಬಿಡ್ತು ಎಲ್ಲ ಋಷಿಗಳಿಗೂ. ಇಷ್ಟವೇದ ದ್ವಿಜಾತೀನಾಂ, ಶುನಸ್ಸಖನೇ ಬ್ರಾಹ್ಮಣರಿಗೆ ಯಾವ್ದು ಇಷ್ಟವೋ ಅದೇ ಶಪಥನೇ ನೀನು ಮಾಡಿದ್ದಿ. ನೀನು ಮಾಡಿದ್ರಲ್ಲಿ ಪಾಪದ ಘೋಷಣೆ ಏನಿಲ್ಲ, ನಾವು ಮಾಡಿದ್ರಲ್ಲಿ ಪಾಪದ ಒಂದು ಘೋಷಣೆ ಇದೆ. ಕಮಲದ ದಂಟನ್ನು ನಾವು ಕದ್ದಿದ್ರೆ ನಮ್ಗಿಂತ ಪಾಪ ಬರಲಿ ಅಂತ. ನೀನು ಹೇಳಿದ್ದು ಪುಣ್ಯ ಕಾರ್ಯವೇ ಆಗಿದೆ, ಆದ್ರಿಂದ ನೀನೇ ಈ ಪಾಪ ಕಾರ್ಯವನ್ನು ಮಾಡಿದ್ದಿ, ಕದ್ದವನು ನೀನೇ ಅಂತಂದ್ರು. ಆಗ ಶುನಸ್ಸಖ, ಹೌದು ನೀವು ಹೇಳಿದ್ದೆಲ್ಲ ಸರಿಯಾಗಿದೆ, ನೀವು ನಿಮ್ಮ ಆಹ್ನಿಕವನ್ನು ಮುಗಿಸಿ ಬರೋದ್ರೊಳಗೆ ಇಲ್ಲಿಟ್ಟಿದ್ದಂಥ ಆ ಕಮಲದ ದಂಟನ್ನು ಕದ್ದವನು ನಾನೇ ಆಗಿದ್ದೇನೆ. ಈ ಕಮಲದ ದಂಟುಗಳು ಇಲ್ಲಿವೆ ನೋಡಿ, ಮತ್ತೆ ನಿಮ್ಗೆ ಕೊಡ್ತಾ ಇದ್ದೇನೆ. ನಿಮ್ಮ ಪರೀಕ್ಷೆಗಾಗಿ ನಾನು ಇಂಥ ಒಂದು ಕಾರ್ಯವನ್ನು ಮಾಡಿದೆ. ನಿಮ್ಮೆಲ್ಲರೂ ರಕ್ಷಣೆ ಮಾಡಲಿಕ್ಕಾಗೇ ನಾನು ಇಲ್ಲಿಗೆ ಬಂದೆ. ಆ ರಾಕ್ಷಸಿಯು ನಿಮ್ಮನ್ನೆಲ್ಲವನ್ನು ಕೊಂದು ಹಾಕುವಂಥವಳಾಗಿದ್ಲು, ನಾನು ಅವಳನ್ನ ಕೊಂದು ಹಾಕಿದೆ. ನಿಮಗೆ ನಾನು ರಕ್ಷಣೆ ಕೊಟ್ಟಿದ್ದೇನೆ. ನಾನು ಇಂದ್ರ ದೇವತೆ. ವಾಸವಮ್ಮಾಂ ನಿಬೋಧತ, ಅವನ ಋಷಿಗಳಿಗೆ ತನ್ನ ಪರಿಚಯ ಮಾಡಿಕೊಂಡ. ಇಷ್ಟೆಲ್ಲ ಮಹಾಕಾರ್ಯ ಮಾಡಿದ್ದೀರಿ, ಆಸೆಯನ್ನು ಪರಿತ್ಯಾಗ ಮಾಡಿದ್ದೀರಿ, ಪರಿಗ್ರಹ ಅನ್ನೋದನ್ನೇ ನೀವು ಬಿಟ್ಟಿದ್ದೀರಿ. ಎಲ್ಲರೂ ಹೇಳಿರಿ, ನಿಮಗೆ ಶ್ರೇಷ್ಠ ಲೋಕಗಳನ್ನು ನಾನು ಕೊಡ್ತೇನೆ ಅಂತ ಅವನು ಹೇಳಿದ. ಎಲ್ಲರೂ ಕೂಡ ಇಂದ್ರನ ಜೊತೆಗೆ ಸ್ವರ್ಗದ ಕಡೆಗೆ ಅವರು ಪ್ರಯಾಣ ಮಾಡಿದರು ಅಂತಲ್ಲಿ ಕೇಳ್ತೇವೆ ನಾವು. ನಿಮ್ಮ ಪರೀಕ್ಷೆಗಾಗಿ ಹೀಗೆ ಮಾಡಿದ, ನಾನು ಹೀಗೆ ಮಾಡಿದೆ ಅಂತ ಅವನು ಹೇಳಿದ್ದಾನಲ್ಲ, ಆ ರಾಜಕುಮಾರನ ಹೆಣವನ್ನು ಬೇಯಿಸಿ ತಿನ್ನುವಂತಹ ಒಂದು ಕಥಾ ಬಂದಿತ್ತಲ್ಲ ಹಿಂದೆ, ಅದು ಕೂಡ ಈತನೇ ಅವರಿಗೆ ಪರೀಕ್ಷಾ ರೂಪವಾಗಿ ಮಾಡಿದ್ದಿರಬೇಕು. ಪರೀಕ್ಷಾರ್ಥಂ ಭಗವತಾಂ ಕೃತಮೇತನ್ ಮಯಾ ಅನಘಾಹ. ಇಂದ್ರ ಮನಸ್ಥೂಲಂತು ವಾಸವಃ, ನಮ್ಮ ಸ್ಥೂಲವಾದ ಮನಸ್ಸಿಗೆ ಇಂದ್ರ ಅಭಿಮಾನಿ, ಸೂಕ್ಷ್ಮವಾದ ಮನಸ್ಸಿಗೆ ಗರುಡ ಶೇಷರುದ್ರರು ಅಭಿಮಾನಿಗಳು. ಸ್ಥೂಲ ಮನಸ್ಸಿಗೆ ಅಭಿಮಾನಿಯಾದಂಥ ಮತ್ತೆ ಯಜ್ಞಾದಿ ಸಾಧನೆಯತ್ತು ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಉಪನಿಷತ್ ಭಾಷೆ ಹೇಳಿದಂತೆ ಯಜ್ಞಾದಿ ಕರ್ಮಗಳನ್ನು ನಮ್ಮ ಕಡೆಯಿಂದ ಮಾಡಿಸಬೇಕಾದಂಥವನು ಕೂಡ ಇಂದ್ರನೇ ಆಗಿದ್ದಾನೆ. ಆ ಇಂದ್ರ, ಸ್ಥೂಲ ಮನಸ್ಸಿನ ಅಭಿಮಾನಿಯಾದಂಥ ಇಂದ್ರ, ಈ ಮುನಿಗಳಿಗೆ ಶವವನ್ನು ಬೇಯಿಸಿ ತಿನ್ನಬೇಕು ಅನ್ನುವಂಥ ಒಂದು ಆಲೋಚನೆಯನ್ನ ಕೊಟ್ಟ, ಮತ್ತೆ ಆ ಅಂಥ ಒಂದು ಕೃತ್ಯವನ್ನು ತಪ್ಪಿಸಿದ ಕೂಡ ಅಂತ ನಾವು ತಿಳ್ಕೋಬೇಕು.
ಲೋಭವನ್ನು ಯಾವ ಕಾರಣಕ್ಕಾಗಿಯೂ ಮನುಷ್ಯ ಮಾಡಬಾರದು. ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದರು, ಲೋಭವನ್ನು ಪರಿತ್ಯಜಿಸಬೇಕು, ಅದೇ ಶ್ರೇಷ್ಠ ಧರ್ಮ. ಲೋಭಂ ವಿವರ್ಜಯೇತ್ ಏಷ ಧರ್ಮ ಪರೋ ರಾಜನ್ ತಸ್ಮಾತ್ ಲೋಭಂ ವಿವರ್ಜಯೇತ್. ಇದಂ ನರ ಸುಚರಿತಂ ಸಮವಾಯೇಷು ಕೀರ್ತಯನ್ ಅರ್ಥಭಾಗೀ ಚ ಭವತಿ ನ ಚ ದುರ್ಗಾಣಿ ಅವಾಪ್ನುತೆ. ಸಜ್ಜನರು, ಭಾಗವತರಾದವರು, ಜಿಜ್ಞಾಸೆ ಉಳ್ಳಂಥವರು ಎಲ್ಲಿರ್ತಾರೋ ಅದಕ್ಕೆ ಸಮವಾಯ ಅಂತ ಕರೀತಾರೆ. ಕೇಳಬೇಕು ಅಂತ ಆಸಕ್ತಿಯಿಂದ ಕೇಳುವಂಥವ್ರು. ಅವರ ಗುಂಪಿನಲ್ಲಿ ಇದನ್ನೆಲ್ಲ ಪಠನ ಮಾಡಬೇಕು. ತನಗೂ ಸುಖ ಆಗ್ತದೆ. ಅರ್ಥಭಾಗಿ ಅಂತ ಕೆಲವು ಕಡೆ ಇದೆ, ಸುಖಭಾಗಿ ಅಂತ ಇನ್ನು ಕೆಲವು ಕಡೆ ಇದೆ. ಮತ್ತೆ ತನಗೇನು ಕಷ್ಟಗಳು ಬಂದರೆ ಆ ಕಷ್ಟಗಳನ್ನು ಕೂಡ ಆತ ದಾಟ್ತಾನೆ. ಆ ಋಷಿಗಳಿಗೆ ಕಷ್ಟ ಬಂದಿತ್ತು, ಆ ಕಷ್ಟವನ್ನು ಆತ ದಾಟಿದ್ದರ ವರ್ಣನ ಇಲ್ಲಿದೆ. ಅವನಿಗೆ ಪಿತೃದೇವತೆಗಳು, ಋಷಿಗಳು, ದೇವತೆಗಳು ಎಲ್ಲರೂ ಪ್ರಸನ್ನರಾಗ್ತಾರೆ. ಮರಣ ಹೊಂದಿದ ಮೇಲೆ ಮಹಾಕೀರ್ತಿ, ಧರ್ಮ ಮತ್ತೆ ಯಾವುದೇ ಪುರುಷಾರ್ಥವನ್ನಾದರೂ ಕೂಡ ಆತ ಪಡ್ಕೊಳ್ತಾನೆ ಅಂತ ಆ ಕಥೆಯ ಫಲಶ್ರುತಿಯನ್ನು ಕೂಡ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದರು. ಅಲ್ಲಿಗೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಆ 81ನೇ ಅಧ್ಯಾಯದ 132ನೇ ಶ್ಲೋಕ, ಮತ್ತೆ TR ಕೃಷ್ಣಾಚಾರ್ಯರ ಪಾಠದಲ್ಲಿ 142ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 137ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 93ನೇ ಅಧ್ಯಾಯ ಸಮಾಪ್ತವಾಗಿದೆ. ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.